ಸಿನಿಮಾಗಳು ನಾವು ನೋಡಿದ ಮೇಲೆ ಕೆಲವು ದಿನಗಳು ನೆನಪಿರುತ್ತೆ, ಕೆಲವು ಸಿನಿಮಾಗಳು ಕೆಲವು ತಿಂಗಳುಗಳು ನೆನಪಿರುತ್ತೆ. ಬಟ್ ಕೆಲವು ಸಿನಿಮಾಗಳು ನಮ್ಮನ್ನೇ ಬದಲಾಯಿಸುತ್ತೆ. ಆ ಸಿನಿಮಾಗಳು ಜೀವನ ಪರ್ಯಂತ ನೆನಪಿರುತ್ತೆ. ಅಂಥ ಸಿನಿಮಾ ಕಾಟೇರ. ನಾವು ಹಿಸ್ಟ್ರಿ ತುಂಬ ಕಲ್ತಿದ್ದೀವಿ ಶಾಲೆಯಲ್ಲಿ ಏನೇನು ನಡೆದಿದೆ ಅಂತ. ಬಟ್ ಜಾತಿಯಿಂದ ನಮ್ಮ ಜನ ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ರೈತರು ಎಷ್ಟು ಕಷ್ಟಪಟ್ಟಿದ್ದಾರೆ, ನಮ್ಮ ಹಸಿರು ಬಾವುಟ ಇಲ್ಲಿ ಬಂತು, ಅದೆಲ್ಲ ಕಾಟೇರ ನೋಡಿ ಕಲಿಬೋದು. ಅಣ್ಣನ ಬಗ್ಗೆ ಹೆಚ್ಚಾಗಿ ಹೇಳೋಕ್ಕಾಗಲ್ಲ, ಇದು ಸೀನಿಯರ್. ಬಟ್ ಇಂಥ ಪಾತ್ರಗಳು ಅವ್ರಿಗೆ ಇನ್ನೂ ಹೆಚ್ಚು ಪ್ರತಿಯೊಬ್ಬ ನಟರು ಇದರಲ್ಲಿ ಎಕ್ಸ್ಟ್ರಾರ್ಡಿನರಿ ಆಗಿ ಮಾಡಿದ್ದಾರೆ. ಆ್ಯಂಡ್ ಆ ಸಕ್ಸಸ್ ಇವತ್ತು ನಮಗೆ ಕಾಣಿಸ್ತಾ ಇದೆ. ಈ ಸಕ್ಸಸ್ ಹೀಗೆ ಕಂಟಿನ್ಯೂ ಆಗುತ್ತೆ. ಥ್ಯಾಂಕ್ ಯು. ಬೊಂಬಾಟಾಗಿದೆ ರೀ ಪಿಕ್ಚರು, ಎಲ್ಲ ರೀತಿಯಲ್ಲೂ ಚೆನ್ನಾಗಿದೆ. ಫಸ್ಟ್ ಆಫ್ ಆಲ್ ಕಥೆನೇ ಎಕ್ಸ್ಟ್ರಾರ್ಡನರಿ, ಜೊತೆಗೆ ಲವ್ಲಿ ಸ್ಕ್ರೀನ್ ಪ್ಲೇ, ತರುಣ್ ಡೈರೆಕ್ಷನ್ ಅಂತೂ ಸೂಪರ್ಬ್. ಈ ಥರ ಒಬ್ಬ ಸ್ಟಾರ್ನ ಯಾವ ಥರ ಮೌಲ್ಡ್ ಮಾಡಬೇಕು ಅಂತ ತರುಣ್ ಅದ್ಭುತ ಮಾಡಿದ್ದಾರೆ. ಡೈಲಾಗ್ಸ್ ಮಾಸ್ತಿ, ಈ ವರ್ಷದ ಬೆಸ್ಟ್ ಡೈಲಾಗ್ಸ್ ಅಂತ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಆರ್ಟಿಸ್ಟ್ ಎಲ್ಲರೂ ಅದೆಲ್ಲದಕ್ಕೂ ಕಿರೀಟ ಥರ ನಮ್ಮ ಕಾಟೇರ ದರ್ಶನ್ ಅವರು, ಅವರ ಸ್ಕ್ರೀನ್ ಪ್ರೆಸೆನ್ಸು, ಅವರ ಡೈಲಾಗ್ ಡೆಲಿವರಿ, ನಟನೆ, ಫೈಟು ಅದ್ಭುತ. ರಾಕ್ ಲೈನ್ ಅವ್ರ ಜೊತೆ ಆ ಫಸ್ಟ್ ಫಿಲ್ಮ್ ನಾನು ಬೆಳ್ಳಿ ಮೋಡಗಳು ಮಾಡಿದ್ವಿ. ಈಗ ಮಾಲಾಶ್ರೀ ಮಗಳು ಹೀರೋಯಿನ್ ಆಗಿ ಮಾಡಿದ್ದಾರೆ. ಎಲ್ಲ ರೀತಿಯಲ್ಲೂ ಬಹಳ ಒಳ್ಳೆ ಫಿಲ್ಮ್ ಅನ್ನಿಸ್ತು, ಬಹಳ ಖುಷಿ ಕೊಡ್ತು. ಟು ದ ಎಂಟೈರ್ ಟೀಮ್, ಹರಿಕೃಷ್ಣ ಮ್ಯೂಸಿಕ್ ಇರ್ಬೋದು, ಟೆಕ್ನಿಷಿಯನ್ಸು, ಆರ್ಟಿಸ್ಟ್ ಎಲ್ರಿಗೂ ಅಭಿನಂದನೆಗಳು. ಕನ್ರಾಜ್ ರಾಕ್ ಲೈನ್ ಸರ್, ಮ್ಯಾಸಿವ್ ಹಿಟ್ ಇದು. ನಮಸ್ತೆ. ಬಹಳ ದಿನಗಳ ಕಾಲ ನೆನಪುಳಿಯುವಂಥ ಒಂದು ಪರಮಾದ್ಭುತ ಸಿನಿಮಾ ಕಾಟೇರ. ದರ್ಶನ್ ಸಾಹೇಬರು ದನಿ, ನಾನು ಅವರ ಹತ್ತನೇಗೆ ಅಭಿಮಾನಿ. ದನಿ ಕೇಳಿ ಬೆಚ್ಚು. ನೀವು ನಿರ್ದೇಶನ ಅಂದರೆ ಪ್ರೊಡಕ್ಷನ್ ಹೌಸ್ ಆಗಿರಬೇಕು, ಅದಕ್ಕೆ ತರುಣ್ ಸುಧೀರ್ ಅವ್ರ ಕೆಲಸನ, ಮತ್ತು ರಾಕ್ ಲೈನ್ ಅವರು ವೆಂಕಟೇಶ್ ಅವ್ರ ಕೆಲಸನ, ಮತ್ತು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇವತ್ತು ಹರಿಕೃಷ್ಣ ಅವರ ಕೆಲಸ, ಇಡೀ ಚಿತ್ರತಂಡದ ಕೆಲಸ, ಕಥೆ, ಸ್ಕ್ರೀನ್ ಪ್ಲೇ, ಬರವಣಿಗೆ ಎಲ್ಲದೂ ಸೇರಿಕೊಂಡೊಂದು ಪರಮಾದ್ಭುತ ಕಮರ್ಷಿಯಲ್ ಪ್ಯಾಕೇಜ್. ಅಂತಿಮವಾಗಿ ದರ್ಶನ್ ಸಾಹೇಬರಿಗೆ ಒಂದು ರಾಯಲ್ ಸಲ್ಯೂಟ್. ನಾನು ಅವರ ಹಲವಾರು ವಿಷಯಗಳಿಗೆ ಅಭಿಮಾನಿ. ಬಟ್ ನಟನೆ, ಈ ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ ಅದೇನು ಎಕ್ಸಾಂಪಲ್ ಥರ ಆ್ಯಕ್ಟ್ ಮಾಡ್ತಿದ್ದಾರೆ. ಬಹಳ ದಿನಗಳ ಕಾಲ ನೆನಪುಳಿಯುತ್ತೆ. ಹೆಚ್ಚಿಗೆ ಹೇಳೋಕ್ಕಾಗಲ್ಲ. ಸಿನಿಮಾನ ನೋಡಿ ನಿಮ್ಮ ಬಹುದಿನಗಳ ನೆನಪಾಗಲಿ ಕಾಟೇರ. ಒಬ್ಬ ಕನ್ನಡಿಗನಾಗಿ ನನ್ನ ಆಶಯ. ಜೈ ಹೋ. ನಮಸ್ತೆ. ಎಲ್ರಿಗೂ ನಮಸ್ಕಾರ. ಒಂದು ಒಳ್ಳೆ ಪಿಕ್ಚರ್ ನೋಡಿದೆ, ಬಹಳ ತುಂಬಾ ಸರಿ. ಬಂದ್ಬಿಡಿ ಹಂಗಾರೆ, ಬಂದ್ಬಿಡಿ ಬಂದ್ಬಿಡಿ ಬಂದ್ಬಿಡಿ. ಸಖತ್ತಾಗಿದೆ ಪಿಕ್ಚರು. ನಿಮಗೇನು ಅನ್ಸುತ್ತೆ ಸರ್? ಸೂಪರ್. ನಿಮಗೆ ಸೂಪರ್, ಅದ್ಭುತ. ನನ್ನ ಪ್ರಕಾರ ಒಂದೊಂದು ಡೀಟೇಲ್ ಆಗಿ ಹೇಳ್ತೀನಿ. ಡೈಲಾಗ್ ರೈಟರ್ ಇಂದ, ಸ್ಕ್ರೀನ್ ಪ್ಲೇ ಇಂದ, ಡೈರೆಕ್ಷನ್ ಇಂದ, ಪರ್ಫಾರ್ಮೆನ್ಸ್ ಇಂದ, ಸ್ಟೋರಿ ಸೆಲೆಕ್ಷನ್ ಇಂದ ಎಲ್ಲ ಸೂಪರ್. ಎಕ್ಸ್ಟ್ರಾಂಡ್ರಿ ಸಿನಿಮಾ. ಎಲ್ಲರಿಗೂ ಅವಾರ್ಡ್ ಬರಬೇಕು. ಈ ಸಿನಿಮಾ ಬರಲೇಬೇಕು, ಖಂಡಿತ ಬರಬೇಕು. ಇಲ್ಲೇ ಇದೆ ಡೈರೆಕ್ಟರ್, ಸೂಪರ್ ಗುರು. ವಂಡರ್ಫುಲ್ ಜಾಬ್, ನಿಜ ಸಖತ್. ಸೂಪರ್, ವಂಡರ್ಫುಲ್, ವಂಡರ್ಫುಲ್. ಮಾತಾಡಂಗಿಲ್ಲ. ಇದು ಸೂಪರ್ ಫಿಲಮ್, ಸಖತ್ ಫಿಲಮ್. ಎಲ್ಲರೂ ನೋಡಿ ಅಂತ ರೆಕಮೆಂಡ್ ಮಾಡ್ತಾ ಇದ್ವಿ. ಥ್ಯಾಂಕ್ ಯು. ಅದ್ಭುತವಾದ ಸಿನಿಮಾ, ಅದ್ಭುತವಾದ ಸಿನಿಮಾ. ಟೆಕ್ನಿಕಲಿ, ಪರ್ಫಾರ್ಮೆನ್ಸ್ ವೈಸ್, ಪ್ರತಿಯೊಬ್ಬರು ಪರ್ಫಾರ್ಮೆನ್ಸ್ ಆಗಲಿ, ಮ್ಯೂಸಿಕ್ ಆಗಲಿ, ಎಲ್ಲನೂ ತುಂಬಾ ಚೆನ್ನಾಗಿದೆ. ಅಂಡ್ ದರ್ಶನ್ ಸರ್ನ ಈ ಫುಲ್ ಪೊಟೆನ್ಷಿಯಲ್, ಫುಲ್ ಥ್ರಾಟಲ್ ಪರ್ಫಾರ್ಮೆನ್ಸ್ ಅಲ್ಲಿ ನೋಡಿ ಬಹಳ ದಿವಸ ಆಗಿತ್ತು. ಅದ್ಭುತವಾಗಿದೆ. ಇದೊಂದು ಅವ್ರ ಫ್ಯಾನ್ಸ್ಗಂತೂ ಹಬ್ಬ. ಅಂಡ್ ಕನ್ನಡ ಸಿನಿಮಾಗೆ ಒಂದು ದೊಡ್ಡ ಸಿನಿಮಾ. ನಮ್ಮ ಕನ್ನಡ ಸಿನಿಮಾ ಅಂತ ಹೇಳ್ಕೊಳ್ಳೋಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ಬಿಕಾಸ್ ಅಷ್ಟು ಚೆನ್ನಾಗಿ ಬಂದಿದೆ ಸಿನಿಮಾ. ಪ್ರತಿಯೊಂದು ಕಲಾವಿದರು ಅಷ್ಟೇ. ದರ್ಶನ್ ಸರ್ ನೋಡೋದಕ್ಕೆ ಒಂದು ಹಬ್ಬ. ಅಂಡ್ ಎವ್ರಿಥಿಂಗ್ ಇಟ್ ವಿಲ್ ಟೇಕ್ ಯು ಥ್ರೂ ಆಲ್ ದ ಎಮೋಷನ್ಸ್ ಅಂತ ಹೇಳ್ಬೋದು ಈ ಸಿನಿಮಾ. ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸಿನಿಮಾ. ನಮಗೆ ತುಂಬಾ ಇಷ್ಟ ಆಗಿದೆ. ಎಸ್ಪೆಷಲಿ ದರ್ಶನ್ ಅವ್ರದ್ದು ಬೆಸ್ಟ್ ಪರ್ಫಾರ್ಮೆನ್ಸಸ್, ಬೆಸ್ಟ್ ಮೂವೀಸ್ ಅಂತ ಹೇಳ್ಬೋದು. ಆ್ಯಂಡ್ ಅಫ್ಕೋರ್ಸ್ ಆರಾಧನಾಸ್ ಡೆಬ್ಯೂ ಎಕ್ಸ್ಟ್ರಾರ್ಡಿನರಿ. ತುಂಬ ಚೆನ್ನಾಗಿ ಕಾಣಿಸ್ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ಎಲ್ಲರೂ. ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ತರುಣ್ ಅವರು.
wonderful direction, wonderful performance, extraordinary movie, and theaters ke ಬಂದು ಖಂಡಿತ ನೋಡಿ already ನೋಡ್ತಾ ಇದ್ದೀರಾ, and we are all overwhelmed. Thank you. ಎಲ್ಲ ಕೇಳ್ಸತ್ತಾ? ಕೇಳಿಸ್ತಾ ಇದೆಯಾ? ಇಷ್ಟು ದಿನ ದರ್ಶನ ಎಲ್ಲರೂ ಆನೆ ನಡೆದಿದ್ದೆ ದಾರಿ ಅಂತ ಹೇಳ್ತಾರಲ್ಲ, ಆ ಆನೆಯಲ್ಲಿ ಕಾಣಿಸುತ್ತೆ. ಆನೆ ಯಾವತ್ತಿದ್ರು ಆನೆನೇ. ಆನೆ ಜಾಸ್ತಿ ಮಾತಾಡಲ್ಲ. ಹೀಗೆ ದರ್ಶನ್ ನಮ್ಮ ದೃಷ್ಟಿಗೆ ಒಂದು ಆನೆ ಇದ್ದಂಗೆ, ಗೆಲ್ಲುವ ಬಲ ಇದ್ದಂಗೆ, ಡೈಲಾಗ್ ಎಕ್ಸ್ಟ್ರಾನರಿ, ಮ್ಯೂಸಿಕ್ ಎಕ್ಸ್ಟ್ರಾನರಿ, ಇಡೀ ಸಿನಿಮಾ ದರ್ಶನ್ ಎಕ್ಸ್ಟ್ರಾನರಿ, ಕ್ಯಾಮರಾ ವರ್ಕ್ ಸೂಪರ್, ವೆರಿ ವೆರಿ ನೀಟ್ ಪ್ರೆಸೆಂಟೇಷನ್ ಸಿನಿಮಾ. ಎಲ್ಲರೂ ಕೂಡ ಒಂದು ಫ್ರೇಮ್ ಕೂಡ ಕೆಟ್ಟದಾಗಿದೆ, ಚೆನ್ನಾಗಿಲ್ಲ, ಆ ಥರ ಇಲ್ಲ. ವೆರಿ ವೆರಿ ನೈಸ್, ಬ್ಯೂಟಿಫುಲ್, ಎಲ್ಲರೂ ನೋಡ್ಬೇಕಾದಂಥ ಸಿನಿಮಾ. ಎಲ್ಲರೂ ಮನುಷ್ಯರೇ ಅನ್ನೋದನ್ನ, ಎಲ್ಲರೂ ಒಂದೇ ಜಾತಿ ಮತ ಎಲ್ಲ ಇಲ್ಲಿ ವರ್ಕ್ ಆಗಲ್ಲ. ಮನುಷ್ಯತ್ವ, ಮನುಷ್ಯ ಮಾತ್ರ ವರ್ಕ್ ಆಗ್ತಾನೆ ಅನ್ನೋದನ್ನ ಸಿನಿಮಾ ತೋರಿಸಿದ್ದಾರೆ. ವೆರಿ ನೈಸ್. ದೊಡ್ಡ ಹಬ್ಬ ಆ್ಯಂಡ್ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ವಂಡರ್ಫುಲ್ ಟೈಮ್ ರಿಲೀಸ್ ಆಗಿರೋದು. ಹೋದ ವರ್ಷದ ಅಂತ್ಯದಲ್ಲಿ ರಿಲೀಸ್ ಆಗಿ ರಿಚ್ ಕ್ಯಾರಿಯರ್ ಆಗಿದೆ. ಒಂದು ಬಿಗ್ ಸ್ಟಾರ್ದು ಒಂದು ಬಿಗ್ ಫಿಲಮ್. ಸೊ ಈ 2024 ಒಂದು ಒಳ್ಳೆ ಪ್ರಾರಂಭ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ದರ್ಶನ್ ಸರ್ನಿಂದ ಕನ್ನಡ ಇಂಡಸ್ಟ್ರಿ ಫ್ಲರಿಶ್ ಆಗಲಿ ಆ್ಯಂಡ್ ಹೋಲ್ ಟೀಮಿಗೆ ಕಂಗ್ರ್ಯಾಚುಲೇಟ್ ಮಾಡ್ತೀನಿ. ವಂಡರ್ಫುಲ್ ಆ್ಯಂಡ್ ಅಂಥ ದೊಡ್ಡ ಸ್ಟಾರ್ ಇಟ್ಕೊಂಡು ಒಂದು ಬ್ಯೂಟಿಫುಲ್ ಮೆಸೇಜ್ ಕೊಟ್ಟಿದ್ದಾರೆ. ರಿಯಲಿ ಲವ್ಡ್ ಆ್ಯಂಡ್ ಖುಷಿ ಆಗ್ತದೆ. ಕನ್ನಡ ಸಿನಿಮಾದಲ್ಲಿ ಕನ್ನಡ ಸ್ವಂತಿಗೆ ಇದೊಂದು ಸಂಭ್ರಮ. ನಿಜವಾಗ್ಲೂ ಗ್ರೇಟ್. ಆಲ್ ದಿ ಬೆಸ್ಟ್ ಟು ದಿ ಹೋಲ್ ಟೀಮ್. ಎಲ್ರಿಗೂ ನಮಸ್ಕಾರ. ದರ್ಶನ್ ಸರ್ ಕೆರಿಯರಲ್ಲಿ ಇದು ನನಗನ್ಸಿದ್ದು ಅಂದರೆ ತುಂಬ ಅದ್ಭುತವಾದ ಸಿನಿಮಾ. ಇದು ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ತರುಣ್ ಡೈರೆಕ್ಷನ್ ಆಗ್ಬೋದು, ಜಡೇಶ್ ಅವರ ಕಥೆ ಆಗ್ಬೋದು, ಮಾಸ್ತಿ ಅವರ ಡೈಲಾಗ್ ಆಗ್ಬೋದು, ದರ್ಶನ್ ಸರ್ ಆ್ಯಕ್ಟಿಂಗು, ಇಡೀ ಸಿನಿಮಾನ ಒಂದು ಫೈಟ್ ಬರುತ್ತೆ ಹಿಂಗೆ ಒದ್ಕೊಂಡಿದ್ದಾರೆ. ಹೆಂಗೆ ಒದ್ಕೊಂಡಿದ್ದಾರೆ ಆ ಫೈಟಲ್ಲಿ ಒಬ್ಬ ವ್ಯಕ್ತಿನ, ಹಂಗೆ ಇಡೀ ಸಿನಿಮಾನ ಒದ್ಕೊಂಡಿದ್ದಾರೆ. ಆ್ಯಂಡ್ ಆ್ಯಕ್ಷನ್ ಸೀಕ್ವೆನ್ಸಲ್ಲಿ ಫೆಂಟಾಸ್ಟಿಕ್. ಯಾರೂ ಮಾಡದಿರೋ ಧೈರ್ಯನ, ಇದುವರೆಗೂ ಯಾರು ಮಾಡದಿರೋ ಧೈರ್ಯನ ತುಂಬ ವರ್ಷಗಳಿಂದ ಬೇರೆ ಭಾಷೆಗಳಲ್ಲಿ ಹೇಳ್ತಿದ್ವಿ, ತಮಿಳಲ್ಲಿ ಬೇರೆ ಕಡೆ ಬರ್ತಾ ಈ ಸಿನಿಮಾಗಳು ಅಂತ. ಕಂಟೆಂಟ್ ಜೊತೆಗೆ ಒಂದು ಅದ್ಭುತವಾದ ಮಾಸ್ ಮತ್ತು ಕಮರ್ಷಿಯಲ್ ಸಿನಿಮಾನ ನೆಕ್ಸ್ಟ್ ಲೆವೆಲ್ಗೆ ತರುಣ್ ಡಿಸೈನ್ ಮಾಡಿದ್ದಾರೆ, ಅದು ಕೊರಿಯೋಗ್ರಾಫ್ ಮಾಡಿದ್ದಾರೆ ಇಡೀ ಸಿನಿಮಾನ. ಆ್ಯಂಡ್ ಹ್ಯಾಟ್ಸ್ ಆಫ್ ಟು ಯು, ಗ್ರೇಟ್ ಸಿನಿಮಾ. ನಿಜವಾಗ್ಲೂ ಖುಷಿ ಆಗುತ್ತೆ, ಹೆಮ್ಮೆ ಆಗುತ್ತೆ. ಆ್ಯಂಡ್ ದರ್ಶನ್ ಸರ್ ಮಾಡಿರೋದು ಈ ಸಿನಿಮಾನ ಬಿಕಾಸ್ ಭಾಳ ದೊಡ್ಡ ವಿಷಯ. ಯಾಕೆಂದರೆ ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ. ಅವ್ರು ಇಂಥ ಸಿನಿಮಾಗಳನ್ನ ಜಾಸ್ತಿ ಮಾಡಲಿ, ಇಂಥ ಸಿನಿಮಾ ಹೆಚ್ಚೆಚ್ಚು ಬರಲಿ. ಅವತ್ತೇನಾಗಿತ್ತು, ನಾವೆಲ್ಲರೂ ಸತ್ತಂತೂ ಬದುಕಿದೀವಿ ಅಂತ ಆ ಮಾತು ಒಂದು ಲೈನ್ ಬರುತ್ತೆ, ನಾನು ಆಲ್ರೆಡಿ ಸತ್ತಿದ್ದೀನಿ ಅಂತ. ಯಾಕೆ ಅಂತ ಈ ಸಿನಿಮಾ ನೋಡಬೇಕು. ಫಸ್ಟ್ ವಾಚ್ ಈ ಸಿನಿಮಾ. 100 crores ಅಲ್ಲ 200 crores ಮಾಡಲಿ ಈ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಎಲ್ಲರಿಗೂ, ಕಂಗ್ರ್ಯಾಚುಲೇಷನ್ಸ್. ಮ್ಯೂಸಿಕ್ಕು, ಕೊರಿಯೋಗ್ರಫಿ, ಆ್ಯಕ್ಷನ್ ಸೀಕ್ವೆನ್ಸು, ಎಲ್ಲರ ಪರ್ಫಾರ್ಮೆನ್ಸು ಸರ್ದು ಫ್ಯಾಂಟಾಸ್ಟಿಕ್ ಸರ್. ಒಂದು ದೊಡ್ಡ ಸಿನಿಮಾ ಮಾಡಿದ್ದೀರಾ, ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ರಿಗೂ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚಿತ್ರತಂಡಕ್ಕೆ ಮೊದಲನೇದಾಗಿ ನನ್ನ ಹಾರ್ಟ್ ಫೆಲ್ಟ್ ಅಭಿನಂದನೆಗಳನ್ನು ತಿಳಿಸೋಕೆ ಇಷ್ಟಪಡ್ತೀನಿ. ಡೈರೆಕ್ಟರ್ ತರುಣ್, ನಿರ್ಮಾಪಕರು ರಾಕ್ಲೈನ್ ವೆಂಕಟೇಶ್, ಏನು ಹೇಳೋಕ್ಕೇನು ಬ್ಯಾಲೆನ್ಸ್ ಇಲ್ಲ. ಯಾಕಂದ್ರೆ ಜನಾನೇ ಹೇಳ್ಬಿಟ್ಟಿದ್ದಾರೆ ಕಾಟೇರ ಏನು, ಯಾವ ರೀತಿ ಅವ್ರಿಗೆ ಇಷ್ಟ ಆಯಿತು ಅಂತ. ಇಂಥ ಚಿತ್ರಗಳು ಐ ಥಿಂಕ್ ಒನ್ಸ್ ಇನ್ ಅ ಬ್ಲೂ ಮೂನ್ ಅಲ್ಲ, ಒನ್ಸ್ ಇನ್ ಅ ಲೈಫ್ ಟೈಮ್ ಅಂತ ಬರುತ್ತೆ. ಅದನ್ನು ಎಲ್ಲರೂ ಅಷ್ಟೇ ಅಚ್ಚುಕಟ್ಟಾಗಿ, ಅಷ್ಟು ಚೆನ್ನಾಗಿ ಪರ್ಫೆಕ್ಟ್ ಸಿನಿಮಾ, ಕಮರ್ಷಿಯಲ್ ಸಿನಿಮಾನ ಸೆನ್ಸಿಬಲ್ ಆಗಿ ಯಾವ ರೀತಿ ಹೇಳಬೇಕು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇದು ಒಂದು ಟೆಕ್ಸ್ಟ್ ಬುಕ್ ಸಿನಿಮಾ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದರ್ಶನ್ ಫ್ಯಾನ್ಸ್ಗಂತೂ ಇದು ಒಂದು ಹಬ್ಬ ಆ ಥರ ಆಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ಬೆಸ್ಟ್. ಆ್ಯಂಡ್ ಎಲ್ಲರೂ ಖುಷಿ ಪಡುವಂಥ ಸಿನಿಮಾ, ಕನ್ನಡ ಚಿತ್ರ ಪ್ರೇಮಿಗಳೆಲ್ಲರೂ ನೋಡುವಂಥ ಸಿನಿಮಾ. ಕಂಗ್ರ್ಯಾಚುಲೇಷನ್ಸ್ ಒನ್ಸ್.
ಬಹಳ ವರ್ಷಗಳ ನಂತರ ಒಬ್ಬ ನಿರ್ದೇಶಕನ ನೋಡಿದೆ ನಾನು. ಒಂದು ಸಿನಿಮಾ ನೋಡುವಾಗ ಹಲವು ವಿಚಾರಗಳು ನಮ್ಮನ್ನು ಕಾಡುತ್ತೆ. ಇಲ್ಲಿ ಮೊದಲನೇದಾಗಿ ಕಾಡೋದೇ ನಿರ್ದೇಶಕ, ಎರಡನೇದಾಗಿ ಮಾಸ್ತಿ ಅವ್ರ ಸಂಭಾಷಣೆ ಎಷ್ಟು ಮನಸ್ಸಿಗೆ ನಾಟುತ್ತೆ ಅಂತ ಹೇಳಿದ್ರೆ, ಇವರ ನಿರ್ದೇಶನಕ್ಕೆ ಸರಿಹೊಂದುವ ಸಂಭಾಷಣೆಗಳನ್ನು ಬರೆದು ಗೆದ್ದಿದ್ದಾರೆ. ಜೊತೆಯಲ್ಲಿ ನನ್ನ ಸ್ನೇಹಿತರು ರಾಕ್ಲೈನ್ ವೆಂಕಟೇಶ್ ಅವರು ಇಂಥ ಒಂದು ಚಿತ್ರವನ್ನು ನಿರ್ಮಾಣ ಮಾಡಿ ಸದಭಿರುಚಿಯ ಸೊಗಡನ್ನು ಕನ್ನಡ ನಾಡಿನ ಜನತೆಗೆ ಇನ್ನೂ ಜೀವಂತವಾಗಿ ಉಳಿಸಿದರು. ಶ್ರುತಿ ಅವರು ಹೇಳಬೇಕಾಗಿಲ್ಲ, ಹೇಳಿದ್ರೆ ತಪ್ಪಾಗುತ್ತೆ, ಶ್ರೇಷ್ಠ ಕಲಾವಿದರು ಅಂತ ಹೇಳಬೇಕು. ಒಂದು ಸಣ್ಣ ಸಣ್ಣ ರಿಯಾಕ್ಷನ್ಗಳು ಕೂಡ ಆವರಿಸ್ಕೊಂಡ್ಬಿಡ್ತಾರೆ. ಇಡೀ ಚಿತ್ರ ದರ್ಶನ್ಮಯವಾಗಿದೆ. ಅದು ಅವರು ಎಷ್ಟು ಪಾತ್ರದಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂದರೆ, ನಿರ್ದೇಶಕರು ಅವರನ್ನು ಅಷ್ಟು ಚೆನ್ನಾಗಿ ಪಾತ್ರದೊಳಗಡೆ ತಗೊಂಡು ಬಂದು ಒಂದು ಅದ್ಭುತವಾದ ಚಿತ್ರವನ್ನು ಕನ್ನಡ ಚಿತ್ರರಂಗಕ್ಕೆ ಸಂಪೂರ್ಣ ಸೊಗಡಿನ ಇದನ್ನು ಸಿಂಪಡಿಸಿ, ಜೊತೆಯಲ್ಲಿ ನಮ್ಮ ಹರಿಕೃಷ್ಣ ಅವರ ಹೆಸರನ್ನು ಹೇಳದೆ ಹೋದರೆ ಕೊರತೆ ಆಗುತ್ತೆ. ಛಾಯಾಗ್ರಾಹಕರು ಸುಧಾಕರ್ ಪ್ರತಿ ಫ್ರೇಮ್ನ ಪೇಂಟಿಂಗ್ ಥರ ಮಾಡಿಕೊಟ್ಟಿದ್ದಾರೆ. ಯಾಕೆಂದರೆ ಆ ಹಿಂಭಾಗಕ್ಕೆ ಹೋಗಬೇಕು, ಆ ಪೀರಿಯಡ್ಗೆ ಹೋಗಬೇಕು, ಅದಕ್ಕೆ ಪೂರಕವಾದಂಥ ಎಲ್ಲ ಆರ್ಟ್ ಡೈರೆಕ್ಟರ್ ಆಗ್ಬೋದು, ಕಾಸ್ಟ್ಯೂಮರ್ ಆಗ್ಬೋದು, ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕನ್ನಡ ಚಿತ್ರರಂಗ ಹೆಮ್ಮೆ ಪಡುವಂಥ, ಮೆಚ್ಚುವಂಥ ಒಂದು ಚಿತ್ರವನ್ನು ತರುಣ್ ಮಾಡಿಕೊಟ್ಟಿದ್ದಾರೆ. ಧನ್ಯವಾದಗಳು, ನನ್ನ ಅಭಿನಂದನೆಗಳು. ಚಿತ್ರ ದೊಡ್ಡ ಮಟ್ಟಕ್ಕೆ ಗೆದ್ದಿದೆ, ಇನ್ನೂ ದೊಡ್ಡ ಮಟ್ಟಕ್ಕೆ ಗೆಲ್ಲುತ್ತೆ, ನಾಡಿನ ಎಲ್ಲ ಜನತೆಗೂ ಕೂಡ ತಲುಪುತ್ತೆ ಅಂತ ಹೇಳ್ತಾ ನಾನು ಹೇಳ್ತೇನೆ. ಕಾಟೇರ ಮೊದಲನೇ ದಿನವೇ ನಾನು ನೋಡಿದ್ದೆ, ತುಂಬ ಇಷ್ಟ ಆಗಿತ್ತು ಸಿನಿಮಾ ನೋಡಿ. ತರುಣ್ ಅವರಿಗೆ ಫೋನ್ ಕೂಡ ಮಾಡಿದ್ದೆ, ನಮ್ಮ ಮಾಸ್ತಿ ಅವರಿಗೆ ಫೋನ್ ಮಾಡಿದ್ದೆ, ದರ್ಶನ್ ಸರ್ಗೆ ಮೆಸೇಜ್ ಮಾಡಿದ್ದೆ. ಆ್ಯಂಡ್ ಮತ್ತೆ ಬಂದಿದ್ದು ಕೂಡ ತುಂಬ ಖುಷಿಯಾಗಿ ಸಿನಿಮಾನ ಎಂಜಾಯ್ ಮಾಡಿದ್ದೀವಿ. ಆ್ಯಂಡ್ ಅದ್ರ ಬಗ್ಗೆ ಮಾತಾಡಲೇಬೇಕಿತ್ತು. ತುಂಬ ತರುಣ್ ಅವರು ಎಸ್ಪೆಷಲಿ ಈ ಥರದೊಂದು ಸಬ್ಜೆಕ್ಟ್ನ ಇಟ್ಕೊಂಡು ದರ್ಶನ್ ಸರ್ ಥರದೊಬ್ಬ ಸ್ಟಾರ್ನ ಇಟ್ಕೊಂಡು ಅದ್ಭುತವಾಗಿ ಹ್ಯಾಂಡಲ್ ಮಾಡಿದ್ದಾರೆ. ಆ್ಯಂಡ್ ತುಂಬ ಒಳ್ಳೊಳ್ಳೆ ವಿಷಯಗಳನ್ನ ಮಾತಾಡ್ಸಿದ್ದಾರೆ. ಅದು ಸಂಭಾಷಣೆ ಪ್ರತಿಯೊಂದು ಮಾತು ಅಷ್ಟೇ ಮಾಸ್ತಿ ಅವರು ಬರೆದಿರೋದು. ಅಂದರೆ ಮನುಷ್ಯನ ಮನುಷ್ಯನ ಸೈಕಾಲಜಿ ಒಳ ಹೊಕ್ಕು ಹೇಳ್ಸಿರೋಂಗಿದೆ ಒಂದೊಂದು ಮಾತುಗಳನ್ನು. ಸೊ ತಿಳ್ಕೊಳ್ಳೋದು ತುಂಬ ಇದೆ. ತುಂಬ ಅದ್ಭುತವಾದ ಎಕ್ಸ್ಪೀರಿಯನ್ಸ್. ಅದರಲ್ಲೂ 3 hours ಅಲ್ಲ, ಅದು ಸಿನಿಮಾ ಅಷ್ಟೊತ್ತಿದೆ ಅಂತಲೂ ಗೊತ್ತಾಗಲ್ಲ, ಅಷ್ಟು ಅದ್ಭುತವಾಗಿದೆ. ಒಂದೊಂದು ಫೈಟ್ಸು, ಒಂದೊಂದು ಮಾತು. ಕಾಟೇರ ಅದ್ಭುತವಾದ ಸಿನಿಮಾ. ಅದ್ರ ಬಗ್ಗೆ ನಾವೇನು ಹೇಳೋಂಗಿಲ್ಲ. ಎಲ್ಲ ಕಲಾವಿದರು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸತಿ ಮೇಡಮಿಂದ ಹಿಡಿದು ಎಲ್ಲರೂ. ಸೊ ಇಡೀ ತಂಡಕ್ಕೆ ಕಂಗ್ರ್ಯಾಚುಲೇಷನ್ಸ್. ಹೊಸ ವರ್ಷ ಈ ಸರಿ ಕನ್ನಡಕ್ಕೆ ತುಂಬ ಅದ್ಭುತವಾಗಿ ಶುರುವಾಗಿದೆ ಕಾಟೇರದಿಂದ. ಇದು ಹೀಗೆ ಬ್ಲಾಕ್ ಬಸ್ಟರ್ಗಳ ಸರಮಾಲೆಗಳು ಬರಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು. ಇವತ್ತು ನಾನು ಕಾಟೇರ ತರುಣ್ ಕರೆದಾಗ, ದರ್ಶನ್ ಕರೆದಾಗ, ಐ ಥಾಟ್ ನಾನು ಬಂದಾಗ ಐ ವಿಲ್ ಲವ್ ದ ಫಿಲ್ಮ್ ಅಂತ ಖಂಡಿತ ಗೊತ್ತಿತ್ತು. ಬಟ್ ಇವತ್ತು ನಾನು ಒಂದು ಡಿ ಬಾಸ್ ಅಭಿಮಾನಿಯಾಗಿ, ಒಂದು ಸೆಲೆಬ್ರಿಟಿ ಆಗಿ ಈ ಸಿನಿಮಾ ನೋಡಿದೆ. ಆ್ಯಂಡ್ ಐ ಅಬ್ಸಲ್ಯೂಟ್ಲಿ ಲವ್ಡ್ ಇಟ್. ತರುಣ್ ಈಸ್ ಅ ಮ್ಯೂಸಿಷಿಯನ್, ಅಂದರೆ ಅವನೊಂದು ಜಾದೂಗಾರ. ಹಿ ಡಿಡ್ ಸಚ್ ಅ ಗುಡ್ ಜಾಬ್ ಆಸ್ ಅ ಡೈರೆಕ್ಟರ್. ದರ್ಶನ್ ಅವ್ರಿಗೆ ಇಷ್ಟು ದಿವಸ ಬೇರೆ ಬೇರೆ ಚಿತ್ರಗಳಲ್ಲಿ ಹೆಂಗೆ ತೋರಿಸಿದ್ರು, ಆ್ಯಂಡ್ ಈ ಚಿತ್ರದಲ್ಲಿ ಇಟ್ಸ್ ವೆರಿ ವೆರಿ ಡಿಫ್ರೆಂಟ್. ಎಲ್ಲ ಸೆಲೆಬ್ರಿಟಿಗಳಿಗೂ ತುಂಬ ಖುಷಿ ಆಗುತ್ತೆ ಈ ಸಿನಿಮಾ ನೋಡಿ. ಯಾರು ನೋಡಿಲ್ಲ ಅಂತ ಹೇಳೋಕ್ಕಾಗಲ್ಲ, ಬಿಕಾಸ್ ಪ್ರತಿಯೊಬ್ಬರು ನೋಡಿರ್ತಾರೆ ಕಾಟೇರ. ಆ್ಯಂಡ್
ನಾನು ನನ್ನ ವಾಟ್ಸ್ಆ್ಯಪ್ ಸ್ಟೇಟಸಲ್ಲಿ ಇನ್ಸ್ಟಾ ಸ್ಟೇಟಸಲ್ಲಿ ನೋಡ್ತಾ ಇರ್ತೀನಿ, ಸೆಕೆಂಡ್ ಟೈಮ್ ಕಾಟೇರ. ಸೊ ದರ್ ಇಸ್ ರಿಪೀಟ್ ಆಡಿಯನ್ಸ್, ತುಂಬ ಖುಷಿ ಇದೆ. ಯಾವಾಗಲೂ ಅಲ್ಲಿಂದ ನೆಡ್ಕೊಂಡು ಬರ್ತಿರುವಾಗ ಎಲ್ಲರೂ ಕಿರ್ಚ್ತಿದ್ರು, ಡಿ ಬಾಸ್ ಅಂತ. ಐ ಹ್ಯಾವ್ 2 words to say: ಜೈ ಡಿ ಬಾಸ್, ಜೈ ಕಾಟೇರ. Thank you. Not just 2023, the best movie of this generation, this decade. It was brilliant. ನಂಗೆ ತುಂಬ ಇಷ್ಟ ಆಯಿತು. ಅದೇ ಹೇಳ್ದಂಗೆ ನಂಗೆ ಒಂದು ವಿಷಯ ಬರ್ತಿಲ್ಲ ಮೈಂಡ್ಗೆ. ಆ್ಯಕ್ಷನ್ ಆಗಿರಲಿ, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಆಗಿರಲಿ, ತರುಣ್ ಅವ್ರ ಡೈರೆಕ್ಷನ್ ಆಗಿರಲಿ, ಎಲ್ಲ ಆ್ಯಕ್ಟರ್ಸ್ ಅಫ್ಕೋರ್ಸ್ ನಾನು ಇಲ್ಲಿವರೆಗೂ ಸರ್ನ ಯಾವತ್ತೂ ಈ ಹೆಸರು ಕರೆದಿಲ್ಲ. ಬಟ್ ಫಸ್ಟ್ ಟೈಮ್ ಐ ಆಮ್ ಗೋಣ ಸೇ ಇಟ್, ಜೈ ಡಿ ಬಾಸ್. ಯಾಕೆಂದರೆ ಐ ಬಿಕಮ್ ಇಸ್ ಫ್ಯಾನ್ ಟುಡೇ. ನಿಜವಾಗ್ಲೂ ಐ ವಾಚ್, ನಾವು ಅವ್ರು ತುಂಬ ಸಿನಿಮಾಗಳು ನೋಡಿದ್ದೀವಿ, ಬಟ್ ಈ ಸಿನಿಮಾ ಐ ಥಾಟ್ ಇಟ್ ವಾಸ್ ಪರ್ಫೆಕ್ಟ್. ಎಲ್ಲೂ ಬೋರ್ ಆಗಲಿಲ್ಲ. ಎಷ್ಟು ಖುಷಿ ಆಯಿತು ನನಗೆ ಅಂದರೆ ಸಿನಿಮಾ ನೋಡ್ತಾ. ಐ ಆಮ್ ನಾಟ್ ದೇರ್ ಇನ್ ದ ಫಿಲ್ಮ್, ದಿಸ್ ಇಸ್ ನಾಟ್ ಮೈ ಫಿಲ್ಮ್, ಬಟ್ ನನ್ನ ಸಿನಿಮಾ ಥರನೇ ನಂಗೆ ಖುಷಿ ಆಯಿತು. ಐ ವಾಸ್ ಫೀಲಿಂಗ್ ರಿಯಲಿ ಹ್ಯಾಪಿ. ಆ್ಯಂಡ್ ಐ ಡೋಂಟ್ ನೋ, ಇದು ಇಂಡಸ್ಟ್ರಿಗೆ ಬೇಕಿತ್ತು ಆ್ಯಕ್ಚುಲಿ. ಬೇರೆ ಕಡೆ ಎಲ್ಲ ಸಿನಿಮಾಗಳು ನೋಡಿದಾಗ ನಮ್ಮ ಹತ್ರ ಮೇಕರ್ಸು, ಆಮೇಲೆ ಸಿನಿಮಾ ಈ ರೇಂಜಿಗೆ ಸಿನಿಮಾ, ಈ ಲೆವೆಲ್ಗೆ ಒಂದು ಸಿನಿಮಾ ಅಂದಾಗ ದೇರ್ ಇಸ್ ಅ ಮೇಕರ್ ಲೈಕ್ ದಿಸ್ ಆ್ಯಂಡ್ ದೇರ್ ಇಸ್ ಅ ಸೂಪರ್ ಸ್ಟಾರ್ ಲೈಕ್ ದಟ್. ಸೊ ಐ ಥಿಂಕ್ ವಿ ಆರ್ ಇನ್ ಗುಡ್ ಹ್ಯಾಂಡ್ಸ್ ಆ್ಯಕ್ಚುಲಿ. ಇನ್ನೂ ಹೇಳೋದು ತುಂಬ ಇದೆ. ಹರಿಕೃಷ್ಣ ಸರು, ಶ್ರುತಿ ಮ್ಯಾಮು, ಶ್ವೇತಾ, ಎವ್ರಿಬಡಿ ಹ್ಯಾಸ್ ಅನ್, ಆರಾಧನಾ, ಎವ್ರಿಬಡಿ ಹ್ಯಾಸ್ ಅನ್ ಫ್ಯಾಂಟಾಸ್ಟಿಕ್. ಬಟ್ ಅದು ಮೈಂಡಿಗೆ ಬರ್ತಾ ಇಲ್ಲ. ಬಟ್ ಬ್ರಿಲಿಯಂಟ್ ಮೂವಿ, ಒನ್ ಆಫ್ ದ ಬೆಸ್ಟ್ ಮೂವೀಸ್ ಐ ಹ್ಯಾವ್ ಸೀನ್. ಐ ಆಮ್ ವೆರಿ ಹ್ಯಾಪಿ. Kudos to the entire team. God bless you guys. I'll see you. ಎಲ್ರಿಗೂ ನಮಸ್ಕಾರ. ಅನುಷಾ ರಾಯ್. ಮೊದಲನೇದಾಗಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವ್ರಿಗೆ ಒಂದು ಪ್ರೀತಿಯಿಂದ ದೃಷ್ಟಿ ತೆಗೆದುಬಿಡ್ತೀನಿ. ಯಾಕಂದರೆ ಅಷ್ಟು ಅದ್ಭುತವಾಗಿ ಫೈಟಿಂಗ್ ಮಾಡಿ, ಪರ್ಫಾರ್ಮೆನ್ಸ್ ಮಾಡಿ ಕಾಟೇರನಾಗಿ ನಮ್ಮ ಮುಂದೆ ನಿಂತಿದ್ದಾರೆ. ಕಾಟೇರ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಹೆಮ್ಮೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ನೈಜವಾಗಿರುವಂಥ ಒಂದು ಕತೆ, ಇಲ್ಲದೇ ಇರೋ ಲೋಕನ ಅಸಹಜವಾಗಿ ಸೃಷ್ಟಿ ಮಾಡಿ ನೋಡೋ ಸಿನಿಮಾಗಳ ಮಧ್ಯೆ ಇವತ್ತಿಗೂ ಪ್ರಪಂಚದಲ್ಲಿ ಕಾಡ್ತಾ ಇರೋ ಬಡತನ ಹಾಗೂ ಜಾತಿ ವ್ಯವಸ್ಥೆಗಳು, ಶೋಷಣೆ, ಅದರಿಂದ ಆಗ್ತಿರೋ ನಿಂದನೆಗಳನ್ನು ಒಬ್ಬ ಸ್ಟಾರ್ ನಟರಾಗಿ ದರ್ಶನ್ ಸರ್ ಅವರು ಇಡೀ ಕರ್ನಾಟಕಕ್ಕೆ ಜಾಗರೂಕತೆ ಮೂಡಿಸಿ ಒಂದು ಮೆಸೇಜ್ನ ಕೊಟ್ಟಿರೋದು ಒಂದು ಹೆಮ್ಮೆಯ ವಿಚಾರ ಅಂತಲೇ ಹೇಳ್ಬೋದು. ಸಿನಿಮಾದಲ್ಲಿ ಒಂದು ಡೈಲಾಗ್ ಇದೆ, ಅವ್ರು ಏನಾಗಬೇಕು ಅಂದರೆ ದೇವ್ರ ಕಣಯ್ಯ ಅನ್ನೋದು. ಇಮಿಡಿಯೇಟ್ ಆಗಿ ಸ್ಕ್ರೀನ್ ಮೇಲೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಂತ ಬರುತ್ತೆ. ಸೊ ಅದೊಂದು ವೈಬ್ರೇಷನ್ನ ಕ್ರಿಯೇಟ್ ಮಾಡುತ್ತೆ. ಯಾಕಂದರೆ ಡಿ ಬಾಸ್ ಈಸ್ ಅನ್ ಎಮೋಷನ್ ಅಂತಲೇ ಹೇಳ್ಬೋದು. ಅವ್ರ ಹತ್ರ ನಮಗೂ ಕಣ್ಣಲ್ಲಿ ನೀರು ಬರುತ್ತೆ. ಯಾಕಂದರೆ ಸಿನಿಮಾದಲ್ಲಿ ಎಷ್ಟೊಂದು ಸೀನ್ಸ್ಗಳು ಎಮೋಷನಲ್ ಆಗಿದೆ. ಆ್ಯಂಡ್ ನಿಮ್ಮ ತರುಣ್ ಸರ್ ಡೈರೆಕ್ಷನ್ ಬಗ್ಗೆ ಹೇಳಬೇಕು ಅಂತಾರೆ, 3 hours ಸಿನಿಮಾ ಇದ್ರೂ ಸೀಟ್ ತುದಿನಲ್ಲಿ ಕುತ್ಕೊಂಡು ನೋಡೋಷ್ಟು ಇಂಟ್ರೆಸ್ಟಿಂಗ್ ಆಗಿದೆ. ಪ್ರತಿ ಸೀನ್, ಲೈನ್ ಟು ಲೈನ್, ಸೀನ್ ಟು ಸೀನ್ ತುಂಬ ಅದ್ಭುತವಾಗಿ ನಿರ್ದೇಶನ ಮಾಡಿದ್ದಾರೆ. ಇನ್ನು ಮಾಲಾಶ್ರೀ ಮ್ಯಾಮು ಕನಸಿನ ರಾಣಿ ಅಂತ ಅನ್ಸ್ಕೊಂಡಿದ್ರು. ಈಗ ಅವರ ಮಗಳು ಇಡೀ ಕರ್ನಾಟಕ ಜನತೆ ಮನಸ್ಸು ಗೆದ್ದು ಕಾಟೇರನ ರಾಣಿ ಅಂತ ಅನ್ಸ್ಕೊಂಡಿದ್ದಾರೆ. ಸೊ ಒಟ್ಟಾರೆ ಕಾಟೇರ ನಮ್ಮ ಕನ್ನಡ ಚಿತ್ರರಂಗದ ಗೆಲುವು. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ನಿವೀಕ್ಷಾ, ಆ್ಯಕ್ಟರ್, ಡಿ ಬಾಸ್ ಅಭಿಮಾನಿ. ಕಾಟೇರ ಟ್ರೇಲರ್ ನೋಡಿದಾಗಲೇ ನನಗೆ ಅನಿಸ್ತು ಸಿನಿಮಾ 100% ಬ್ಲಾಕ್ ಬಸ್ಟರ್ ಅಂತ. ತುಂಬ ಚೆನ್ನಾಗಿ ತೆಗೆದಿದ್ದಾರೆ, ಬ್ಯೂಟಿಫುಲಿ ಮೇಡ್. ಆ್ಯಂಡ್ ಯಾವಾಗಲೂ ನೆನಪಲ್ಲಿ ಉಳ್ಕೋಣ ಅಂತ ಸಿನಿಮಾ. ಸೊ ಎಲ್ಲರೂ ಥಿಯೇಟರ್ಗೆ ಬಂದು ಮೂವಿ ನೋಡಿ, ಪೈರಸಿ ಸಪೋರ್ಟ್ ಮಾಡಬೇಡಿ, ಕನ್ನಡ ಸಿನಿಮಾ ನೋಡಿ. ಜೈ ಕರ್ನಾಟಕ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಾಶಿಕಾ ಶೆಟ್ಟಿ. ಆ್ಯಂಡ್ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಇಟ್ಸ್ ಸೋ ಗುಡ್. ದರ್ಶನ್ ಸರ್ ಫ್ಯಾನ್ಗಂತೂ ಇದೊಂಥರ ಬಿಗ್ ಟ್ರೀಟ್ ಇದಾಗಿ ಫಾರ್ ನ್ಯೂ ಇಯರ್. ಎಲ್ಲರೂ ಈ ಮೂವಿ ನೋಡಿ. ಆ್ಯಂಡ್ ಕ್ಲೈಮ್ಯಾಕ್ಸ್ ಪಾರ್ಟ್ ಇಸ್ ಲೈಕ್ ಅ ಬೆಸ್ಟ್ ಪಾರ್ಟ್. ಕನ್ನಡ ಮೂವಿಗೆ ಸಪೋರ್ಟ್ ಕೊಡಿ. ಥ್ಯಾಂಕ್ ಯು. ಸಾಮಾನ್ಯವಾಗಿ ರಿವ್ಯೂವರ್ಸು ಫ್ಯಾನ್ಸ್ ನೋಡಿ ಮೆಚ್ಕೊಳ್ಳೋತಾರೆ. ಇಷ್ಟು ಜನ ಇಂಡಸ್ಟ್ರಿ ಮಂದಿ ಬಂದು ಸಿನಿಮಾ ಮೆಚ್ಕೊಂಡು ಒಳ್ಳೊಳ್ಳೆ ಪ್ರಶಂಸೆಗಳನ್ನ ಮಾಡ್ತಿದ್ದಾರೆ. ಏನು ಹೇಳ್ತೀರಿ? ಈಗ ನಮ್ಮ ಹಿರಿಯರು ಅಂದರೆ ನಾವು ಆ್ಯಕ್ಚುಲಿ ಅವ್ರನ್ನ ನೋಡಿ ಕಲ್ತ್ಕೊಂಬಂದಂಥವ್ರು. ಅವ್ರು ಹಿರಿಯರು ಬಂದು ಹೇಳಿದಾಗಲೇ ನಮ್ಮ ಕರೆಕ್ಷನ್ಗಳು ನಾವು ಮಾಡ್ಕೊಳ್ತೀವಿ. ಸೊ ಆ್ಯಕ್ಚುಲಿ ಶಿವಮ್ಮ ಆಗಲಿ ಎಲ್ಲರೂ ಆಗಲಿ ಬಂದು ಇದು ಮಾಡೋದು. ಸೊ ಅದೇ ಒಂದು ದೊಡ್ಡದಲ್ವಾ. ನಮ್ಮ ಸೆಲೆಬ್ರಿಟಿಗಳು ಬಂದು ಆ್ಯಕ್ಚುಲಿ ನಮ್ಗೆ ಒಂದು ಆಶೀರ್ವಾದ ಮಾಡಿದ್ರೆ ತುಂಬ ದೊಡ್ಡದು. ಗೆಲುವಲ್ಲ ಅಥವಾ ಗೆಲುವಲ್ಲ, ಇಂಡಸ್ಟ್ರಿ ಗೆಲುವು. ಇಂಡಸ್ಟ್ರಿ ಒಂದು ಗೆಲುವು ಬೇಕಾಗಿತ್ತು. ಕರ್ನಾಟಕದ ಗೆಲುವು ಸರ್. ಇಂಡಸ್ಟ್ರಿ ಬಿಟ್ಬಿಡಿ, ಇದು ಕರ್ನಾಟಕದ ಗೆಲುವು ಸರ್. ಅದಕ್ಕೆ ಅವತ್ತು ಹೇಳಿದ ಅರ್ಥ ಇದೆಯಾ ಸರ್? ನಾನು ಮಾಡಿರೋದು ಕನ್ನಡ ಸಿನಿಮಾ ಅಂತ. ಇದು ಒಂದೇ ಅಲ್ವ ಸರ್? ಪ್ರಶ್ನೆ ಅಲ್ಲಿ ಕೇಳಿದ್ರೆ ಇಲ್ಲಿ ಕೇಳಿದಾಗ ನಾನು ಈ ಕಡೆ ಅಲ್ವಾ ಸರ್ ತಿರುಗ್ತೀನಿ. ಇಲ್ಲ, ನೀವು ಇಲ್ಲಿಗೆ ಬಂದುಬಿಟ್ರೆ ಓಕೆ. ಸಿನಿಮಾ ಎಷ್ಟನೇ ಸಲ ನೀವು ನೋಡಿದ್ರಿ? ನಂದು ಇದು 2ನೇ ಸಲ ಅಮ್ಮ. 2ನೇ ಸಲನೇ ನೋಡ್ತಾ ಇರೋದು.
ನಿಮ್ಗೆ ಸಿಕ್ಕಂತ ಬೆಸ್ಟ್ ಕಾಂಪ್ಲಿಮೆಂಟ್ ಯಾವುದು ಯಾರಿಂದ ಸರ್ ಇಂಡಸ್ಟ್ರಿ? ಇನ್ನು ಯಾವುದೂ ಇಲ್ಲ ಸರ್, ಚೆನ್ನಾಗಿದೆ ಅದು. ಥ್ಯಾಂಕ್ ಯು. ಇಲ್ಲ, ಯಾರಿಗಾರಿಗೂ ಎಲ್ಲೋ ಒಂದು ಕಡೆ ಟಚ್ ಆಗಿರುತ್ತೆ ಅಂತ, ಸೊ ಅದಕ್ಕೋಸ್ಕರ ಅಷ್ಟೇ. ಇಡೀ ಸಿನಿಮಾ ಎಲ್ಲ ಸೀನು ಫೇವ್ರೇಟ್ ಆಗೇ ಮಾಡಿರ್ತೀನಿ, ಎಲ್ಲನೂ ಅಷ್ಟೇ. ಎರಡು ಗೆಟಪ್ ಅದು ಹಾಕೋಬೇಕಾದ್ರೆ ನಿಮ್ಮ ಅಭಿಮಾನಿಗಳು ತಗೋತಾರೆ ಎಲ್ಲ ಒಪ್ಕೊಂಡಿದ್ದಾರೆ ಹೇಗೆ ಸರ್? ಮಾಡಿದವ್ರು ಇವರು ಸರ್, ಅದಕ್ಕೆ ತಾಳ ಹಾಕ್ದವ್ರು ಅವರು ಸರ್, ಅದಕ್ಕೆ ಬರ್ದವ್ರು ಇಲ್ಲಿದ್ದಾರೆ ಸರ್, ಕತೆ ಮಾಡಿದವ್ರು ಇಲ್ಲಿದ್ದಾರೆ ಸರ್. ಇವ್ರು ಇಷ್ಟು ಜನ 4 ಜನ ಸೇಟ್ ತಟ್ಟಿದ್ದು ಪಾತ್ರ ಸರ್ ಅಷ್ಟೇ ಇದ್ದಿದ್ದು. ನಿಮ್ಮ ಫ್ಯಾನ್ಸಿ ಮತ್ತು ಕನ್ನಡದ ಅಭಿಮಾನಿಗಳಿಗೆಲ್ಲ ನಾನು ಹೇಳೋದು ಬೇಡ ಸರ್, ಅಲ್ಲ ಸರ್, ನಾನು ಹೇಳೋದು ಬೇಡ ಸರ್, ಅವ್ರು ಹೇಳ್ತಾ ಇದ್ರಲ್ಲ, ತೊಗೊಳ್ಳೋಣ ಫಸ್ಟ್. ನಾನೇನು ಕೇಳಿ ಈಗಲೇ ಇಷ್ಟು ಬೇಗ ಹೇಳ್ಬಿಟ್ರೆ ಹಂಗೆ ಅಂದರೆ ಇನ್ನೂ ಟೈಮ್ ಇದೆ ಹೇಳೋಕ್ಕೆ. ಎಲ್ಲಿಗಮ್ಮ? ಅದು ನಮ್ಮ ಪ್ರೊಡ್ಯೂಸರಿಗೆ ಕೇಳಬೇಕಮ್ಮ, ನನಗೆ ಕೇಳಿದ್ರಮ್ಮ, ಅವ್ರು ಪ್ಲ್ಯಾನ್ ಮಾಡಬೇಕಲ್ಲಮ್ಮ. ಸರ್ ಈ ಸಿನಿಮಾದಲ್ಲಿ ಒಂದು ಇಡೀ ಇಂಡಿಯಾಗೆ ಸೇರ್ಬೇಕಾಗಿರೋಂಥ ಒಂದು ಕಂಟೆಂಟ್ ಇದೆ, ಹಂಗಾಗಿ ಮೊನ್ನೆ ಪ್ರೆಸ್ ಮೀಟಲ್ಲಿ ಮಾತಾಡಿದ್ವಲ್ಲ ಸರ್, ಹಾಗೆ ಇನ್ನೊಂದ್ಸಲಿ ಏನಕ್ಕೆ ಅದು ಬರೀ ಕನ್ನಡಕ್ಕೆ ಸೀಮಿತ ಆಗಿತ್ತು. ಇದು ಬೇರೆ ಭಾಷೆಗಳಿಗೆ ತಲುಪಬೇಕಂದ್ರೆ ಬೇರೆ ಟೀಮ್ ಎಲ್ಲ ಸೇರಿ ಏನು ಪ್ರಯತ್ನಗಳು ಮಾಡ್ತಿದ್ದಾರೆ? ಏನು ಅವರು ಎಲ್ಲ ಅವ್ರ ಮೇಲೆ ಬಿಟ್ಟು ಸರ್, ಟೆಕ್ನಿಕಲ್ ಏನಿದ್ರು ಇಲ್ಲಿ ಕೇಳಿ ಸರ್, ಅವ್ರು ಹೇಳ್ತಾರೆ. ಕಲಾವಿದ ಅನ್ನಿಸ್ಕೊಂಡು ಮಣ್ಗೋಗೋ ತನಕ ಅವ್ನು ಆ್ಯಕ್ಚುಲಿ ಸಮಾಧಾನ ಪಡೋಲ್ಲ ಸರ್, ಮಾಡ್ಬೇಕಂತ. ಯಾರನ್ನಾರು ಕೇಳಿದ್ರೆ ಸರ್, ಹೌದಪ್ಪ ಹ್ಯಾಪಿ ನಾವು ಅಂತ. ಹಾಂ, ಸೊ ಥ್ಯಾಂಕ್ ಯು ಎಲ್ಲರಿಗೂ. ಆ್ಯಕ್ಚುಲಿ ಬಂದು ಇಷ್ಟೊತ್ತು ನಮಗೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ, ಹಾಗೆಯೇ ನಮ್ಮೆಲ್ಲ ಸೆಲೆಬ್ರಿಟೀಸ್ಗಳು ಬಂದು ಆ್ಯಕ್ಚುಲಿ ಅವತ್ತು ನಮ್ಮ ಜೊತೆಗೆ ಸೇರಿದ್ದಕ್ಕೆ. ಸೊ ಕಾಟೇರ ಸಿನಿಮಾಗೆ ಅವ್ರು ತೋರಿಸ್ತಾರ ಪ್ರೀತಿ, ನೀವುಗಳು ತೋರಿಸ್ತಾರ ಪ್ರೀತಿ, ಸೊ ಹೃತ್ಪೂರ್ವಕ ಧನ್ಯವಾದಗಳಂತ ಹೇಳಿ. ಥ್ಯಾಂಕ್ ಯು. ಕಾಟೇರನಿಗೆ ಜೈ. ಏನು ಹೇಳೋದು, ಎಷ್ಟು ಸೀನ್ಸ್ನಲ್ಲಿ ನನಗೆ ವಿಸಿಲ್ ಹೊಡಿಬೇಕು ಅಂತ ಅನಿಸ್ತಾ ಇತ್ತು, ಬಟ್ ನನಗೆ ವಿಸಿಲ್ ಹೊಡಿಯೋಕ್ಕೆ ಬರಲ್ಲ. ಸೊ ಅದೇ ಅಂದ್ಕೊಂಡೆ, ನೆಕ್ಸ್ಟ್ ಟೈಮ್ ಏನಾದರೂ ಇಂಥ ಒಂದು ಮಾಸ್ ಸಿನಿಮಾಗೆ ಬರ್ಬೇಕಂತಂದರೆ ವಿಸಿಲ್ ಹೊಡಿಯೋದು ಕಲ್ತ್ಕೊಂಬರ್ಬೇಕಂತ. ಬಿಕಾಸ್ ಅಷ್ಟು ಅಮೇಝಿಂಗ್ ಆಗಿತ್ತು. ನನಗೆ ತರುಣ್ ಅವ್ರು ಇಂಥದ್ದೊಂದು ಸ್ಕ್ರಿಪ್ಟ್, ಇಂಥದ್ದೊಂದು ವೇ ಆಫ್ ಸ್ಟೈಲ್ನಲ್ಲಿ ಪ್ರೆಸೆಂಟ್ ಮಾಡ್ತಾರೆ ಅಂತ ಯಾವತ್ತೂ ಅಂದ್ಕೊಂಡಿರಲಿಲ್ಲ. ಐ ಥಿಂಕ್ ಈಸ್ ಡನ್ ಅನ್ ಅಮೇಝಿಂಗ್ ಜಾಬ್. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಅಂತ ಹೇಳಬೇಕು ಎಲ್ಲರೂ. ಅಂದರೆ ಲೈಕ್ ದರ್ಶನ್ ಸರ್ ಆಗಿರ್ಬೋದು, ಎಮೋಷ್ನಲ್ ಆಗಿರೋವಂಥ ಸೀನ್ಸ್ನಲ್ಲಿ ನಾನು ಹತ್ತಿದ್ದೀನಿ. ಎಲ್ಲ ಹೆಣ್ಮಕ್ಳಿಗೂ ಒಂಥರ ಟಚ್ ಆಗುವಂಥ ಒಂದು ಸಾಂಗ್ ಇರ್ಬೋದು, ಮನಸ್ಸು ಹೇಗೆ ಬಂತು ಬಿಟ್ಟು ಹೋಗೋಕ್ಕೆ ಅಂತ. ಹಳೇದು ಒಂದು ಸಾಂಗ್ ನನಗೆ ತುಂಬ ಇಷ್ಟ, ಅಂಬರೀಷ್ ಅಂಕಲ್ ಅವ್ರದ್ದು. ಆ ಸಾಂಗ್ ನೆನಪಾಗುತ್ತೆ. ಈ ಒಂದು ಅಂದರೆ ಆ ಸಾಂಗ್ ಆದಮೇಲೆ ಈ ಹೆಣ್ಮಕ್ಳಿಗೆ ಅಂತ ಆ ಥರದ್ದೊಂದು ಸಾಂಗ್ ಬಂದಿರಲಿಲ್ಲ. ಹಾರ್ಟ್ಫುಲಿ ದರ್ಶನ್ ಸರ್ಗಾಗಿರ್ಬೋದು, ಪ್ರತಿಯೊಬ್ಬರಿಗೂ ಈ ಟೀಮಲ್ಲಿ ಕೆಲಸ ಮಾಡಿರೋದು ಮಾಸ್ತಿ ಸರ್ ಆಗಿರ್ಬೋದು, ಚಂಡೇಶ್ವರ್ ಆಗಿರ್ಬೋದು, ಹರಿ ಸರ್ ಆಗಿರ್ಬೋದು, ಆ್ಯಂಡ್ ಸುಧಾಕರ್ ಸರ್, ಪ್ರತಿಯೊಬ್ಬರಿಗೂ ಮೈ ಹಾರ್ಟ್ ಫೆಲ್ಟ್ ಥ್ಯಾಂಕ್ಸ್. ಇಷ್ಟು ಖುಷಿ, ಇಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಐ ಥಿಂಕ್ ಕಾಂತಾರ ಆದಮೇಲೆ ಈ ಪಿಕ್ಚರ್ ನನಗೆ ಕೊಟ್ಟಿದೆ. ಆ್ಯಂಡ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಹೋಲ್ ಟೀಮ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೌಡ್ ಆಫ್ ಯು. ಎಲ್ಲರಿಗೂ ಆದರಣೀಯವಾದ ನಮಸ್ಕಾರ. 2024 ವೆರಿ ಗುಡ್ ಓಪನಿಂಗು. ಕನ್ನಡ ಚಿತ್ರರಂಗದ ಕಹಳೆನ ಉತ್ತುಂಗಕ್ಕೆ ಮುಟ್ಟಿಸಿದೆ ಈ ಚಿತ್ರ. ಯಾರಿಗೆ ಥ್ಯಾಂಕ್ಸ್ ಹೇಳಬೇಕು ಅಂದರೆ ಯಾರಿಗೆ ಥ್ಯಾಂಕ್ಸ್ ಹೇಳೋದು? ರಾಕ್ಲೈನ್ ವೆಂಕಟೇಶ್ ನಿರ್ಮಾಪಕರು ಎಲ್ಲದನ್ನು ಕಟ್ಕೊಟ್ರಲ್ಲ, ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕಾ? ನಾಯಕ ನಟ ದರ್ಶನ್ ಅವ್ರಿಗೆ ಹೇಳ್ಬೇಕಾ? ಜೈ ಡಿ ಬಾಸ್ ತುಂಬ ಚೆನ್ನಾಗಿದೆ ಅವ್ರಿಗೆ ಹೇಳ್ಬೇಕಾ? ಅವ್ರ ಅಕ್ಕನ ಪಾತ್ರ ಮಾಡಿದ ನಮ್ಮ ಶ್ರುತಿ ಅವ್ರಿಗೆ ಹೇಳ್ಬೇಕಾ? ಭಾವನ್ ಪಾತ್ರ ಮಾಡಿದವ್ರಿಗೆ, ಕುಮಾರ್ ಗೋವಿಂದಿಗೆ ಹೇಳ್ಬೇಕಾ? ಪ್ರತಿಯೊಂದು ಪಾತ್ರಗಳಿಗೂ ಜೀವ ತುಂಬಿದ್ದಾರೆ. ನನ್ನ ಮನಸ್ಸಿಗೆ ತುಂಬ ಸಂತೋಷ ಆಗಿದೆ, ಖುಷಿಯಾಗಿದೆ. ನನ್ನ ಆತ್ಮೀಯ ಗೆಳೆಯ ಸುಧೀರ್ ಅವರ ಮಗ ತರುಣ್ ಕಿಶೋರ್ ಸುಧೀರ್ ಇನ್ನೂ ರಾಷ್ಟ್ರ ಮಟ್ಟದಲ್ಲ, ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅನ್ನೋದೇ ನನ್ನ ಹಾರೈಕೆ. ಗುಡ್ ಲಕ್, ಎಲ್ರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು.
ಓಕೆ ಸಾರಿ ಓಕೆ ಹಾಯ್ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಐ ಥಿಂಕ್ ಕಾಟೇರ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಗೆ 2024ನ ತುಂಬ ಸ್ಪೆಷಲ್ ಮಾಡಿದೆ, ಒಂದು ಒಳ್ಳೆ ಶುಭಾರಂಭ ಕೊಟ್ಟಿದೆ. ಸೊ ಇಡೀ ತಂಡಕ್ಕೆ ನಾನು ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟ್ ಬಗ್ಗೆನೂ ಹೇಳಬೇಕಂತ ಇಷ್ಟ, ಬಟ್ ನಾನು ತುಂಬ ಚಿಕ್ಕವಳು, ಅದಕ್ಕೆ ನಾನು ಐ ಟೆಲ್ ಓವರ್ ಆಲ್ ನನಗೆ ತುಂಬಾ ಸೆಂಟಿಮೆಂಟಲ್ ಆಗಿತ್ತು ಆ್ಯಂಡ್ ತುಂಬ ಕ್ಯೂಟ್ ಆಗಿತ್ತು. ಎಸ್ಪೆಷಲಿ ಆರಾಧನಾ ಮತ್ತು ದರ್ಶನ್ ಸರ್ ಕೆಮಿಸ್ಟ್ರಿ ತುಂಬ ಮುದ್ದಾಗಿತ್ತು. ಆ್ಯಂಡ್ ಶ್ರುತಿ ಅಮ್ಮ ಮತ್ತು ದರ್ಶನ್ ಸರ್ ಅವರ ಅಕ್ಕ ತಮ್ಮ ಸೆಂಟಿಮೆಂಟ್ ತುಂಬ ಚೆನ್ನಾಗಿತ್ತು. ಸೊ ಪ್ರತಿಯೊಂದು ಕ್ಯಾರೆಕ್ಟರು ತುಂಬಾ ಮುಖ್ಯವಾದ ಕ್ಯಾರೆಕ್ಟರು ಆ್ಯಂಡ್ ಎಲ್ಲದಕ್ಕೂ ಅಷ್ಟೇ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ. ತರುಣ್ ಸರ್ ಕಂಗ್ರ್ಯಾಚುಲೇಷನ್ಸ್, ಬಿಗ್ 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 ಕಂಗ್ರ್ಯಾಚುಲೇಷನ್ಸ್ ಟು ಯು. ಆ್ಯಂಡ್ ಸುಧಾಕರ್ ಸರ್ ಈ ಸಿನಿಮಾದ DOP ಆಗಿರ್ಬೋದು, ಪ್ರತಿಯೊಬ್ಬರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಅಫ್ಕೋರ್ಸ್ ಇದರಲ್ಲಿ ಅವರಿದ್ದಾರೆ, ಡೈಲಾಗ್ಸ್ ಮಾತ್ರ ಸಖತ್ತಾಗಿದೆ. ಸೊ ಅವ್ರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ನಮಸ್ಕಾರ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. 2024ಅಲ್ಲಿ ಕಾಟೇರ ಇಸ್ ದ ಬೆಸ್ಟ್ ಸಿನಿಮಾ ಅಂತ ನಾವು ಖಂಡಿತವಾಗ್ಲೂ ಹೇಳ್ಬೋದು. ಆ ಒಂದು ಜೋಡಿ ತುಂಬ ಚೆನ್ನಾಗಿದೆ. ಹಾಗೆ ದರ್ಶನ್ ಸರ್ನ ನಾವು ಈ ಒಂದು ಕಾಟೇರ ಸಿನಿಮಾದಲ್ಲಿ ಹೊಸ ಲುಕ್ಕಲ್ಲಿ ನೋಡ್ಬೋದು, ಬೇರೆ ಆದಂಥ ಪಾತ್ರದಲ್ಲೇ ನೋಡ್ಬೋದು. ನಾವು ರೈತರ ಪರವಾಗಿ ಮಾಡಿರುವಂಥ ಸಿನಿಮಾ ನಿಜವಾಗ್ಲೂ ಎಲ್ರಿಗೂ ತುಂಬ ಇಷ್ಟ ಆಗ್ತದೆ. ಎಲ್ಲ ಕಡೆ ದೊಡ್ಡ ಮಟ್ಟಿನ ಸಕ್ಸಸ್ ಕಾಣ್ತಾ ಇದೆ. ಎಂಟೈರ್ ಇಡೀ ಚಿತ್ರತಂಡಕ್ಕೆ ನಾನು ಆಲ್ ದಿ ಬೆಸ್ಟ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಈಗಾಗಲೇ ನಿಶ್ವಿಕಾ ಮತ್ತು ಮೇಘ ಸುಮಾರೆಲ್ಲ ಮಾತಾಡಿಬಿಟ್ಟಿದ್ದಾರೆ. ಸೊ ನಾನು ಒಂದೆರಡು ಪಾಯಿಂಟ್ ಆ್ಯಡ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಒಂದು, ರೈತರಿಗಾಗಿ ಮೆಸೇಜ್ ಇರ್ತಕ್ಕಂಥ ಸಿನಿಮಾ ಆ್ಯಂಡ್ ಅಭಿನಯ ಇರ್ಬೋದು, ನಿರ್ದೇಶನ ಇರ್ಬೋದು, ಸಿನಿಮ್ಯಾಟೋಗ್ರಫಿ ಇರ್ಬೋದು, ಎಲ್ಲ ಕಾಸ್ಟ್ ಆ್ಯಂಡ್ ಕ್ರೂದ್ ಆ್ಯಕ್ಟಿಂಗ್ ಇರ್ಬೋದು, BGM ಇರ್ಬೋದು, ನೀವು ಒಂದು ಪಾಯಿಂಟ್ ಕೂಡ ಇಲ್ಲಿ ಎಲ್ಲಿಂದೆಲ್ಲೂ ಮಿಸ್ ಆಗಲ್ಲ, ಅಷ್ಟು ಪರ್ಫೆಕ್ಷನ್ ಇದೆ. ಆ್ಯಂಡ್ ಇವತ್ತು ಡಿ ಬಾಸ್ ಅಭಿಮಾನಿಯಾಗಿ ಥಿಯೇಟ್ರಲ್ಲಿ ಕೂತ್ಕೊಂಡು ನಾವು ಈ ಸಿನಿಮಾ ನೋಡಿ ಎಷ್ಟು ಖುಷಿ ಪಟ್ಟಿದ್ದೀವಿ. ಬಹಳ ಚೆನ್ನಾಗಿದೆ. ನೀವೆಲ್ಲರೂ ಇನ್ನೂ ಕಾಟೇರ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ಕಾಟೇರ ನೋಡಿ. ಆ್ಯಂಡ್ ಮೈ ಬೆಸ್ಟ್ ವಿಶಸ್ ಟು ದಿ ಎಂಟೈರ್ ಟೀಮ್. ಆ್ಯಂಡ್ ಎಸ್, ಯು ಆಲ್ ಆರ್ ಡಿ ಬಾಸ್ ಫ್ಯಾನ್ಸ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಬ್ಯೂಟಿಫುಲ್ ಕನ್ನಡ ರೂಟೆಡ್ ಸಿನಿಮಾ ಅಂತ ಹೇಳಿದ್ರೆ ತಪ್ಪಾಗಲ್ಲ. ದರ್ಶನ್ ಸರ್ ನನಗೆ ದರ್ಶನ್ ಸರ್ ಥರನೇ ಕಾಣಿಸ್ತಿಲ್ಲ, ಒಂದು ಡಿಫ್ರೆಂಟ್ ಪರ್ಸನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಒಂದು ನಿಜವಾದ ರೈತ ನೋಡ್ದಂಗೆ ಆಯಿತು. ಜಾತಿ ಬಗ್ಗೆ ಹೇಳಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬರು ನೋಡೋವಂಥ ಸಿನಿಮಾ, ನೋಡಿ ಕಲ್ತ್ಕೊಳ್ಳೋವಂಥ ಸಿನಿಮಾ. ಸಖತ್ ಖುಷಿ ಆಯಿತು. ಮಾಸ್ ಸಿನಿಮಾ ಅಂತ ಅಂದ್ಕೊಂಡು ಬಂದೆ, ಬಟ್ ಕಂಪ್ಲೀಟ್ಲಿ ಎಮೋಷ್ನಲ್. ಒಂದು ಟಿಶ್ಯೂ ಪೇಪರ್ ಪಕ್ಕದಲ್ಲೇ ಇಟ್ಕೊಂಡು ಬರಬೇಕು, ಅಷ್ಟು ಎಮೋಷ್ನಲ್ ಆಗಿತ್ತು. ಸೊ ಕನ್ನಡ ಚಿತ್ರರಂಗಕ್ಕೆ ಈ ಥರದೊಂದು ಸಿನಿಮಾ ಬರ್ತಾ ಇರೋದು ಆ್ಯಂಡ್ ಈ ಒಂದು ಕಾಲದಲ್ಲಿ ನಾವು ಸಿನಿಮಾ ಇಂಡಸ್ಟ್ರಿ ಇರೋದು ಒನ್ ಆಫ್ ದ ಪ್ರೌಡ್ ಮೂಮೆಂಟ್ ಅಂತಲೇ ಹೇಳ್ಬೋದು. ನಿಜವಾಗ್ಲೂ ತುಂಬಾ ಖುಷಿ ಆಯಿತು. ತರುಣ್ ಸರ್ ಆಗಿರ್ಬೋದು ಆ್ಯಂಡ್ ಆರಾಧನಾ, ಇಡೀ ಚಿತ್ರತಂಡ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತೀನಿ. ಯಾಕಂದರೆ ಆಲ್ ದಿ ಬೆಸ್ಟ್ ಚಿಕ್ಕವರು. ಸೊ ಕಾಟೇರ ಇಟ್ ಈಸ್ ಎಲ್ಲ ಪ್ರತಿಯೊಬ್ಬರು ಕನ್ನಡಿಗರು ಸಿನಿಮಾ ನೋಡಿ. ಯಾಕಂದರೆ ಡೆಫಿನೆಟ್ಲಿ ಯಾರು ಇಷ್ಟ ಆಗಲ್ಲ ಅಂತಂತೂ ಹೇಳೋ ಚಾನ್ಸೇ ಇಲ್ಲ. ಸೊ ಆಲ್ ದಿ ಕಂಗ್ರ್ಯಾಚುಲೇಷನ್ಸ್ ಟು ಎಂಟೈರ್ ಕಾಟೇರ ಟೀಮ್. ಥ್ಯಾಂಕ್ ಯು ಸೋ ಮಚ್. ಇಂಥ ಒಳ್ಳೆ ಸಿನಿಮಾನ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್. ಸಿನಿಮಾ ವಿಷನ್ ಆಗಿರ್ಬೋದು ಅಥವಾ ಡೈರೆಕ್ಷನ್ ಆಗಿರ್ಬೋದು ಎಕ್ಸ್ಟ್ರಾರ್ಡಿನರಿ ಆಗಿದೆ. ಸರ್ ಆ್ಯಕ್ಟಿಂಗ್ ಹೇಳೋದೇ ಬೇಡ. ನಾನು ಸಿಕ್ಕಾಪಟ್ಟೆ ಅತ್ತೆ ಲಾಸ್ಟಿಗೆ. ಸೊ ಮನುಷ್ಯತ್ವಕ್ಕೆ, ಪ್ರೀತಿಗೆ ಬೆಲೆ ಕೊಡಿ, ಜಾತಿಗೆ ಬೆಲೆ ಕೊಟ್ಬಿಡಿ ಅಂತ ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಸೊ ಎಲ್ಲರೂ ಸಿನಿಮಾ ನೋಡಿ, ಆಗಲೇ ತುಂಬ ಜನ ನೋಡಿದ್ದಾರೆ, ಇನ್ನೊಂದು ಸತಿ ನೋಡಿ ಅಂತ ಕೇಳ್ಕೊತೀನಿ. ಹಾಗೆ ಹ್ಯಾಪಿ ನ್ಯೂ ಇಯರ್. ಸಿನಿಮಾ ಪ್ರಮೋಷನ್ನು ನಮ್ಮದು. ಎಲ್ರಿಗೂ ನಮಸ್ಕಾರ. ಕಾಟೇರ ಇದು 2ನೇ ಸಲ ನಾನು ನೋಡ್ತಿರೋದು. ನಿಜಕ್ಕೂ ಹೌದು, ರಿಲೀಸಿಗೆ ಮುಂಚೆನೂ ನೋಡಿದ್ದೆ. ಈಗ ರಿಲೀಸ್ ಆಗಿ ಎಲ್ಲರೂ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟ ಯಶಸ್ಸು ಕೊಟ್ಟ ಮೇಲೂ ನೋಡ್ತಾ ಇದ್ದೀವಿ. ನಿಜಕ್ಕೂ ಅಪ್ಪಾಜಿ ಸೂಪರ್. ಇದೇನಕ್ಕೆ ಕೇಳ್ತಿದ್ದೀನಿ ಅಂದರೆ, ನಾವು ದರ್ಶನ್ ಸರ್ ಫ್ಯಾನ್ ಆಗಿಲ್ಲ. ದರ್ಶನ್ ಸರ್ ಸಿನಿಮಾ ಸುಮಾರಾಗಿದ್ದರೆ ಸಾಕು, ತುಂಬ ಚೆನ್ನಾಗಿ ಹೋಗುತ್ತೆ ಅಂತ ಆಸೆ ಪಡ್ತಿದ್ವಿ. ಬಟ್ ಅಪ್ಪಾಜಿ ಸಖತ್ತಾಗಿ ಮಾಡವ್ರೆ. ಆಮೇಲೆ ಒಂದು ಕಮರ್ಷಿಯಲ್ ಆಗಿ ದರ್ಶನ್ ಸರ್ ಆ್ಯಕ್ಟ್ ಮಾಡವ್ರೆ. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂದರೆ, ಇವತ್ತು ನನಗನ್ಸಿದ್ದು, ಒಂದಷ್ಟು ಕಡೆ ಕೇಳ್ತಾ ಇದ್ವಿ ಹಳೆ ಕಲಾವಿದರುಗಳನ್ನ ಬಿಟ್ಬಿಟ್ಟವ್ರೆ ಅಂತ. ಇದರಲ್ಲಿ ಅಷ್ಟು ಜನ ಕಲಾವಿದರನ್ನೆಲ್ಲ ಯೂಸ್ ಮಾಡಿರೋದು ನಮ್ಮ ಹಳೆ ಕಲಾವಿದರುಗಳೇ.
ಈ ಥರದ ಸಿನಿಮಾ ಕನ್ನಡಕ್ಕೆ ಬೇಕಿತ್ತು. ಯಾಕೆಂದರೆ ಇತ್ತೀಚೆಗೆ ನಮ್ಮ ಕನ್ನಡ ಪಿಕ್ಚರ್ಗಳು ಈ ವರ್ಷದಲ್ಲಿ ಯಾವುದೂ ಚೆನ್ನಾಗಿ ವರ್ಕ್ ಆಗ್ತಿರ್ಲಿಲ್ಲ. ಇದು ತುಂಬ ಕನ್ನಡ ಸಿನಿಮಾಗೂ ಒಂದು ದೊಡ್ಡ ಸಕ್ಸಸ್ಸು. ದರ್ಶನ್ ಸರ್ ಅವರ ಸಿನಿಮಾ ಕೆರಿಯರ್ಗೆ ಇದು ಒಂದು ಬೆಸ್ಟ್ ಪಿಕ್ಚರು ಮಾಡಿದ್ರು. ಅದು ಬೇರೆನೇ ಬಂದು ರಾಬರ್ಟ್ ಬೇರೆ, ಬಟ್ ಕಾಟೇರನೇ ಒಂದು ಬೇರೆ ಲೆವೆಲ್ಗೆ. ಇವರ ಲೈಫ್ ಕೆರಿಯರಲ್ಲೂ ಇದೊಂದು ಬೆಸ್ಟ್ ಚಿತ್ರ ಆಗುತ್ತೆ ಅಂತ ಖಂಡಿತ ನಾನು ಹೇಳೋದಲ್ಲ, ಇಡೀ ಕರ್ನಾಟಕದ ಜನ ಹೇಳ್ತಿದ್ದಾರೆ. ಪ್ರತಿಯೊಬ್ಬರು ಸಕ್ಕತ್ತಾಗಿ ಆ್ಯಕ್ಟ್ ಮಾಡೋರು, ಅಲ್ಲಲ್ಲಿ ಅಳು ಬರುತ್ತೆ, ಒಂದು ಮನಸ್ಸಿಗೆ ಕಲ್ಕೋ ಥರದ್ದು ದೃಶ್ಯಗಳಿದೆ. ಇನ್ನೂ ತುಂಬ ಜನ ಇದ್ದಾರೆ, ನಾನು ಜಾಸ್ತಿ ಮಾತಾಡಲ್ಲ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. 26ನೇ ತಾರೀಕು ಜನವರಿ 26ಕ್ಕೆ ಉಪಾಧ್ಯಕ್ಷರಲ್ಲಿ ಇದನ್ನ ಕಟ್ ಮಾಡಿಬಿಡ್ರಿ, ಹಾಕ್ರಿ. ಜನವರಿ 26ಕ್ಕೆ ನಮ್ಮದು ಉಪಾಧ್ಯಕ್ಷ ರಿಲೀಸ್ ಆಗ್ತಿದೆ. ದಯವಿಟ್ಟು ನೋಡಿ, ಅರ್ಧಿ ಆಶೀರ್ವಾದಿಸಿ. ಥ್ಯಾಂಕ್ ಯು. ಹೀರೋಯಿನು ಇಲ್ಲೇ ಇದ್ದಾರೆ ನೋಡಿ, ಬೆಳಗಿದ್ದಾರೆ, ಸಕ್ಕದಾಗಿ ಮಾಡೋರು ಹೀರೋನು. ದಯವಿಟ್ಟು ನೋಡಿ. ಬನ್ನಿ, ನಾನು ಜೊತೆ ನಮಸ್ಕಾರ ಎಲ್ರಿಗೂ. ಮೊದಲನೇದಾಗಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ಆ್ಯಂಡ್ ಇದೇ ಒಂದು ನ್ಯೂ ಇಯರ್ ಗಿಫ್ಟ್ ಆಗಿ ನಮ್ಮ ತರುಣ್ ಜಿ ಹಾಗೂ ಇಡೀ ತಂಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಸೂಪರ್ ಫ್ಯಾಂಟಾಸ್ಟಿಕ್ ಪಿಕ್ಚರ್ ಕೊಟ್ಟಿದ್ದಾರೆ. ಅದೇ ನಮ್ಮ ಕಾಟೇರ. ಈಗ ಹೋದ ಕಡೆ ಎಲ್ಲ ನಾವು ಈ ಪಿಕ್ಚರ್ನ ತುಂಬಾ ಮಾತಾಡ್ಬಿಟ್ಟಿದ್ದೀವಿ. ಸೊ ನಾವೇ ಮಾತಾಡಿದಷ್ಟು ಬೇರೆಯವ್ರಿಗೆ ಮಾತಾಡೋಕ್ಕೆ ಅವಕಾಶ ಸಿಗಲ್ಲ ಆಗ್ಬಿಟ್ಟು ನಾವು ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಬಟ್ ಇಲ್ಲಿವರೆಗೂ ಅಣ್ಣನ ಬಗ್ಗೆ ಮಾತಾಡಿದ್ದೀವಿ, ಸೀನಿಯರ್ ಬಗ್ಗೆ ಮಾತಾಡಿದ್ದೀವಿ. ಈ ಒಂದು ವೇದಿಕೆ ಮೇಲೆ ಟೆಕ್ನಿಷಿಯನ್ಸ್, ಎಸ್ಪೆಷಲಿ ಡೈರೆಕ್ಟರ್ಗಾಗಲಿ, DOP ಸರ್ ಸುಧಾಕರ್ ಅವರಾಗಲಿ, ಎಲ್ಲ ಸಪೋರ್ಟಿಂಗ್ ಆರ್ಟಿಸ್ಟ್ ಕುಮಾರ್ ಗೋವಿಂದ್ ಅವರಾಗಿರ್ಬೋದು, ವಿರಾದರ್ ಅವರಾಗಿರ್ಬೋದು, ಅಚ್ಯುತ್ ಅಣ್ಣ ಆಗಿರ್ಬೋದು, ಶ್ರುತಿ ಮೇಡಮ್, ಡೈಲಾಗ್ ಬರೆದಿರ್ತಕ್ಕಂಥ ಮಾಸ್ತಿ ಸರ್, ಹೀರೋಯಿನ್ ಆರಾಧನಾ, ಫಸ್ಟ್ ಪಿಕ್ಚರ್ ಅದನ್ನು ಅಷ್ಟು ಅದ್ಭುತವಾಗಿ ಅಭಿನಯ ಮಾಡಿದ್ದಾರೆ. ಆ್ಯಂಡ್ ಮತ್ತೆ ಸರ್ ಇಲ್ಲ ಅಲ್ಲ, ನಿಮ್ಮ ಬಗ್ಗೆ ಹೇಳ್ತಿದ್ದೆ, ಪರವಾಗಿಲ್ಲ, ಏನು ಗ್ಯಾಪ್ ಅದೇನು ಬೇಕಾಗಿಲ್ಲ, ನಾನು ನಿಮ್ಮ ಬಗ್ಗೆ ಆಗಲಿ ಮಾತಾಡಿದ್ದೀನಿ. ಹಾಗೂ ರವಿ ಚೇತನ್ ಅವರು, ಜಗಪತಿ ಬಾಬು ಸರ್, ವಿನೋದ್ ಅಲ್ವಾ, ಅಂದರೆ ಹೇಳ್ತಾ ಹೋದರೆ ಎಲ್ಲರೂ ಹೆಸರು ಹೇಳಬೇಕಾಗುತ್ತೆ. ಯಾಕಂದರೆ ಇದರಲ್ಲಿ ಎಲ್ಲ ಪಾತ್ರಗಳು ಒಂದು ಅವ್ರದ್ದೇ ಆದಂಥ ಒಂದು ಹೀರೋಯಿಸಮ್ ಮಾಡಿದ್ದಾರೆ. ಅವರು ಒಂದು ಹೀರೋಗಳ ಥರ ಅಂದರೆ ಭಾವಿಸ್ತೀನಿ ಪಿಕ್ಚರ್ಲಿ. ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಈ ಕಥೆಯಲ್ಲಿ. ಆ್ಯಂಡ್ ನಾನು ಹೇಳೋದಕ್ಕಿಂತ ಎಲ್ಲ ಕಡೆ ನೀವೇ ಪ್ರತಿಕ್ರಿಯೆ ನೋಡ್ತಾ ಇದ್ದೀರಾ, ನೀವೇ ಜನ ನುಗ್ಗು ಬೀಳ್ತಾ ಇರೋದು ನೋಡ್ತಾ ಇದ್ದೀರಾ. ಸೊ ಇದು ನಮ್ಮ ಇಂಡಸ್ಟ್ರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ತಾ, ಹೊಸ ವರ್ಷದಲ್ಲಿ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿರ್ತಕ್ಕಂಥ ಡೈರೆಕ್ಷನ್ ಹಾಗೂ ನಮ್ಮ ಬ್ಯಾನರ್ ರಾಕ್ ಲೈನ್ ಎಂಟರ್ಟೈನ್ಮೆಂಟ್, ರಾಕ್ ಲೈನ್ ವೆಂಕಟೇಶ್ ಅವ್ರಿಗೂ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್ಸ್. ಇಲ್ಲಿ ಬ್ಯಾಲೆನ್ಸ್ ಇದೆ. ಎಲ್ರಿಗೂ ನಮಸ್ಕಾರ. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಸೊ ನಾನು ಹೇಳಿದ್ರೆ ಆಲ್ರೆಡಿ ನೀರಜ್ ಸರ್ ಹೇಳಿ ಮುಗಿಸಿದ್ದಾರೆ. ಮೊದಲನೇದಾಗಿ ಇಡೀ ಚಿತ್ರತಂಡಕ್ಕೆ ತರುಣ್ ಸರ್ ಆಗಿರ್ಬೋದು, ಆಮೇಲೆ ರಾಕ್ ಲೈನ್ ವೆಂಕಟೇಶ್ ಸರ್ ಆಗಿರ್ಬೋದು, ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದೀರಾ. ಇದರಿಂದ ಆದ್ರೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರ್ತಾ ಇರೋದು ನೋಡಿ ತುಂಬ ಖುಷಿ ಆಗ್ತಿದೆ. ಎಷ್ಟು ವರ್ಷಗಳಾದ ನಂತರ ಅಂದರೆ ಕನ್ನಡ ಕಲಾಭಿಮಾನಿಗಳು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿದ್ರೆ ನಮ್ಗೆ ತುಂಬ ಖುಷಿ ಆಗ್ತಿದೆ. ಆಗ ಹೌಸ್ಫುಲ್ ಬೋರ್ಡ್ ಬೀಳ್ತಿರೋದು ಪ್ರತಿಯೊಂದು ಕಡೆಯೂ ನೋಡೋದು ನಮಗೆ ತುಂಬ ಹೆಮ್ಮೆ. ಹಾಗಾಗಿ ಇಡೀ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ಹಾಗೆಯೇ ಕಂಗ್ರ್ಯಾಚುಲೇಷನ್ಸ್ ತರುಣ್ ಸರ್. ಇದೇ ರೀತಿ ನಮ್ಮ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದ ಸಿನಿಮಾಗಳ ಕೊಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ಜನವರಿ 26ನೇ ತಾರೀಕು ಉಪಾಧ್ಯಕ್ಷ ಸಿನಿಮಾ ಬರ್ತಾ ಇದೆ. ಅದಲ್ಲದೆ ಕಾಟೇರ ಬಗ್ಗೆ ಇನ್ನೊಂದು ಲಾಸ್ಟ್ ಮಾತು, ಕಮರ್ಷಿಯಲ್ ಸಿನಿಮಾ ಕೊಡೋದು ಸುಲಭ ಅಂತ ಅನ್ಬೋದು, ಬಟ್ ಕಂಟೆಂಟ್ನ ಕಮರ್ಷಿಯಲ್ ಮಾಡೋದು ತುಂಬಾ ಕಷ್ಟ. ಅದನ್ನ ಇವ್ರು ಮಾಡಿದ್ದಾರೆ. ಸೊ ಮತ್ತೊಮ್ಮೆ ಕಂಗ್ರ್ಯಾಚುಲೇಷನ್ ಟು ಆಲ್ ದಿ ಟೀಮ್ ಆಫ್ ಕಾಟೇರ. ಥ್ಯಾಂಕ್ ಯು. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಕಂಗ್ರ್ಯಾಚುಲೇಷನ್ಸ್. ಆ್ಯಕ್ಷನ್ ಪ್ಯಾಕ್ಟ್, ಇಮೋಷನ್ ಪ್ಯಾಕ್ಟ್, ಡೈಲಾಗ್ ಪ್ಯಾಕ್ಟ್, ಫುಲ್ ಒಂದು 3 hours ನಿಮ್ಮನ್ನು ಬೇರೆಯೇ ಒಂದು ಎರಾಗೆ ಕರ್ಕೊಂಡು ಹೋಗುವಂಥ ಒಂದು ಸಿನಿಮಾ. ಸುಮಾರು ಡೈಲಾಗ್ಗಳು, ಪಂಚ್ ಡೈಲಾಗ್ಸ್ ಇದ್ದಾವೆ ಆ್ಯಂಡ್ ವೆರಿ ಟಚಿಂಗ್. ನೀವು ಕ್ಯಾರೆಕ್ಟರ್ಗಳ ಜೊತೆ ಟ್ರಾವೆಲ್ ಆಗ್ತೀರಾ ಆ್ಯಂಡ್ ಇಟ್ಸ್ ವೆರಿ ಈಸಿ ಟು ರಿಲೇಟ್. ಸಕ್ಕದಾಗಿ ತೋರಿಸಿದ್ದೀರಾ. ಎವ್ರಿ ಫ್ರೇಮ್ ಇಸ್ ವೆರಿ ವೆರಿ ಗ್ರ್ಯಾಂಡ್ ಆ್ಯಂಡ್ ರಿಚ್. ಎಲ್ಲರೂ ಅವರವರ ಪಾತ್ರಕ್ಕೆ ಸೂಪರ್ ಆದಂಥ ಜಸ್ಟಿಸ್ ಮಾಡಿದ್ದಾರೆ. 3 hours ಹೇಗೆ ಹೋಯ್ತು ಅಂತ ಗೊತ್ತಾಗಲಿಲ್ಲ. ಆ್ಯಂಡ್ ಸುಮಾರಷ್ಟು ಕಣ್ಣೀರು ಬರುವಂಥ ಇಮೋಷನ್ಸ್ ಇದೆ, ನಗಾಡುವಂಥ ಹ್ಯೂಮರ್ ಇದೆ, ಆ್ಯಂಡ್ ಆ್ಯಕ್ಷನ್ ಅಂತೂ ಕೇಳಂಗೆ ಇಲ್ಲ.
ಫುಲ್ ಮಾಸ್. ನನಗೆ ಆಫ್ಟರ್ ಲಾಂಗ್ ಟೈಮ್ ಒಂದು ಕಂಪ್ಲೀಟ್ ಸಿನಿಮಾ ನೋಡಿ ಫೀಲ್ ಬಂತು. ಆ್ಯಂಡ್ 3 hours ಎಷ್ಟು ಫಾಸ್ಟಾಗಿ ಹೋಗುತ್ತೆ ಅಂತಲೇ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಕ್ಯಾರೆಕ್ಟರ್ಸು ಎಷ್ಟು ಕನೆಕ್ಟ್ ಆಗ್ತಾರೆ ಅಂದರೆ ನಾನಂತೂ ಒಂದು ಎಷ್ಟೊಂದು ಸುಧೀರ್ ಸರ್ ಅಳ್ಸೇ ಬಿಟ್ಟಿದ್ದಾರೆ. ಟು ಬಿ ರಿಯಲಿ ಆನೆಸ್ಟ್ ಎಲ್ಲರೂ ಅಳ್ತಾ ಇದ್ರು ಮಧ್ಯ ಫೈಟ್ಸ್ಗಳು ಮತ್ತು ಡೈಲಾಗ್ ನಂಗೆ ಯಾವ ಫೈಟ್ಸು ನಾರ್ಮಲ್ ಆಗಿಲ್ಲ ಇದೆ. ಎರಡು ಕೈ ಎರಡು ಕಾಲಂತೂ ಕಂಪ್ಲೀಟಾಗಿ ಯೂಸ್ ಮಾಡಲ್ಲ. ಆ ಥರ ಪ್ರತಿಯೊಂದು ಫೈಟಲ್ಲೂ ಏನಾದರೂ ಒಂದು ಚಾಲೆಂಜ್ ಇದೆ. ಆ್ಯಂಡ್ ಡೈಲಾಗ್ಸ್ ಅಂತೂ ಕುತ್ಕೊಂಡು ಬಿಸಿಲು ಹಾಕ್ಬೇಕು. ಆ ಥರ ಡಿಬೋಸ್ ಆಗಿರ್ಬೋದು, ಆರಾಧನಾ ಅವ್ರ ಡೆಬ್ಯೂಟೆಂಟ್ ಅಂತ ಅನ್ಸೋದೇ ಇಲ್ಲ. ಕ್ಯಾರೆಕ್ಟರ್ ಪ್ರತಿಯೊಂದು ಕ್ಯಾರೆಕ್ಟರು ಜಸ್ಟಿಸ್ ಇದೆ. ಆ್ಯಂಡ್ ಫುಲ್ ಸಿನಿಮಾ ನೀವು ಕತೆ ಜೊತೆ ಟ್ರಾವೆಲ್ ಮಾಡ್ತೀರಾ. ಆ್ಯಂಡ್ ಬೇರೆ ಅರವಿಂದ್ ಹೇಳ್ದಂಗೆ ಬೇರೆ ಯಾರಾದಲ್ಲಿ ಬೇರೆ ಬೇರೆ ಟೈಮ್ ಲೈನಲ್ಲಿ ಸಿನಿಮಾ ಹೋಗುತ್ತೆ ನೋಡಿ. ನಂಗೆ ನಿಜವಾಗ್ಲೂ ತುಂಬ ಖುಷಿ ಆಯಿತು. ತುಂಬ ಟೈಮ್ ಆದಮೇಲೆ ಒಂದು ಕಂಪ್ಲೀಟ್ ಸಿನಿಮಾ ನೋಡಿರೋ ಫೀಲ್ ಸಿಕ್ಕಿದೆ. ನನ್ನ ಕಾಟೇರ ನೋಡಿ ಸಖತ್ತಾಗಿತ್ತು. ನನಗೆ ಫೇವ್ರೇಟ್ ಆದದ್ದು ಬಂದು ಬೆವರು ಸುರಿಸ್ಬೇಕು ಜೋಲ್ ಸುರಿಸ್ಬಾರ್ದು ಅನ್ನೋದು ಆ ಡೈಲಾಗು. ಆ್ಯಂಡ್ ಇನ್ನೊಂದು ನನಗೆ ತುಂಬ ಟಚ್ ಆಗಿದ್ದು ಯಾವ ಸೀನ್ ಅಂತ ಹೇಳಿದ್ರೆ, ಅವರು ಮೂಗರಾಗಿರ್ತಾರೆ, ಚೆಂಗ್ಲು ಅಂತ ಒಂದು ಕ್ಯಾರೆಕ್ಟರ್. ಸೀನ್ ಎಕ್ಸ್ಪ್ಲೇನ್ ಮಾಡೋಂಗಿಲ್ಲ. ಓಕೆ ಅವರದ್ದು ಒಂದು ಸ್ಪೆಷಲ್ ಮೂಮೆಂಟ್ ಇದೆ ಸಿನಿಮಾದಲ್ಲಿ, ಅದು ನನಗೆ ತುಂಬ ಇಷ್ಟ ಆಯಿತು. ಆ್ಯಂಡ್ ಗ್ರೇಟ್ ಮೂವಿ. ಕಂಗ್ರ್ಯಾಚುಲೇಷನ್ಸ್ ಟು ದ ಹೋಲ್ ಟೀಮ್ ಆ್ಯಂಡ್ ಗುಡ್ ಲಕ್. ಕಂಗ್ರ್ಯಾಚುಲೇಷನ್ಸ್ ಸರ್. ಎಲ್ರಿಗೂ ನಮಸ್ಕಾರ. ನಾನು ಹಿಂದೆ ನಿಂತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಹೇಳಲಿ ಏನು ಮಾತಾಡಲಿ ಅಂತ. ಯಾಕೆಂದರೆ ಅಷ್ಟೊಂದು ವಿಷಯಗಳು ತಲೆಗೆ ಬರ್ತಾ ಇದೆ. ಐ ಥಿಂಕ್ ಇದು ಕನ್ನಡ ಇಂಡಸ್ಟ್ರೀಲಿ ನನ್ನ ಜನ್ರೇಷನ್ನ ಕನ್ನಡ ಇಂಡಸ್ಟ್ರೀಲಿ ಒನ್ ಆಫ್ ದ ಬೆಸ್ಟ್ ಮೂವಿ. ಭಾಳ ಖುಷಿ ಇದೆ, ಒಂದು ಹೆಮ್ಮೆ ಇದೆ. ಜನ ಈ ಥರ ಒಂದು ರಿಸೀವ್ ಮಾಡಿದ್ರು ಅಂತ ಅಂದ್ಬಿಟ್ಟು ಒಂದು ಹೆಮ್ಮೆ ಇದೆ. ಎಕ್ಸ್ಪೆಕ್ಟ್ ಮಾಡಿದ್ವಿ, ನಾವು ಒಂದು ಒಳ್ಳೆ ಸಿನಿಮಾ ಮಾಡ್ತಿದ್ವಿ, ಒಂದು ಒಳ್ಳೆ ಪ್ರಯತ್ನ ಪಡ್ತಾ ಇದ್ದೀವಿ ಅನ್ನೋ ಒಂದು ಎಕ್ಸ್ಪೆಕ್ಟೇಷನ್ ಅಂತೂ ಖಂಡಿತವಾಗ್ಲೂ ಇತ್ತು. ಆದರೆ ಇಷ್ಟು ಮಟ್ಟಕ್ಕೆ ಇದ್ರ ರೀಚ್ ಆಗುತ್ತೆ, ಇಷ್ಟು ಮಟ್ಟಿಗೆ ತೊಗೊತಾರೆ ಅಂತ ಅನ್ನೋದು ನಿಜವಾಗ್ಲೂ ನನಗೂ ಆ ಗೆಸ್ಸಿಂಗ್ ಇರಲಿಲ್ಲ. ಸೊ ಇದೆಲ್ಲನೂ ಒಂದು ಇಡೀ ಟೀಮ್ ಆಗಿ ಪಟ್ಟಂಥ ಒಂದು ಶ್ರಮ. ಈ ಸಿನಿಮಾ ನನಗೆ ಇವತ್ತಲ್ಲ, ನಾನು ಅದೇ ಹೇಳ್ದಂಗೆ ಈ ಕತೆ ಒಪ್ಕೊಂಡಾಗ ದರ್ಶನ್ ಸರ್ ಯಾವತ್ತು ಈ ಕತೆ ಒಪ್ಕೊಂಡ್ರು ಈ ಸಿನಿಮಾ ಅವತ್ತು ಗೆದ್ದಿದ್ದು. ಯಾಕಂತಂದ್ರೆ ಈ ಥರದ ಕತೆನ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಒಂದು ನಿಜವಾಗ್ಲೂ ಒಂದು ನಾವೇನು ಡಬಲ್ ಗುಂಡಿಗೆ ಅಂತ ಹೇಳ್ತೀವಿ, ಆ ಥರದೊಂದು ಬೇಕಾಗಿತ್ತು. ಸೊ ದರ್ಶನ್ ಸರ್ ಅದು ಮಾಡಿದ್ರು. ಆ್ಯಂಡ್ ಇವತ್ತು ಸೆಲೆಬ್ರಿಟಿ ಶೋಗೆ ನಮ್ಮ ಸಿನಿಮಾ ಫ್ಯಾಟರ್ನಿಟಿ, ನಮ್ಮ ಫ್ಯಾಮಿಲಿ, ನಮ್ಮ ಕುಟುಂಬದವ್ರು ಬಂದು ಸಿನಿಮಾ ಯಾವತ್ತು ಹೊರಗಡೆಯವ್ರು ಯಾರು ಏನೇ ಅಂತಂದ್ರೆ ನಮ್ಗೊಂದು ಆಸೆ ಇರುತ್ತೆ, ನಮ್ಮ ಮನೆಯವ್ರು ನಮ್ಮ ಬೆನ್ನು ತಟ್ಟಬೇಕು ಅಂತ ಅಂದ್ಬಿಟ್ಟು ಅಂತ. ಸೊ ಇವತ್ತು ಅದು ನಡೆದಿದೆ. ಅದು ಎಸ್ಪೆಷಲಿ ನನಗೆ ಉಪ್ಪಿ ಸರ್, ಯಾಕಂತಂದರೆ ನೀವಲ್ಲಿ ಕೆಲವು ವಾರ ನನ್ನ ಆಫೀಸ್ಗಳಿಗೆ ಬಂದಿದ್ದೀರಾ. ನೀವು ನನ್ನ ಆಫೀಸಲ್ಲಿ ನನ್ನ ಗೋಡೆ ಮೇಲೆ ಹಲವಾರು ನಿರ್ದೇಶಕರುಗಳ ಫೋಟೋ ಇದೆ, ನನಗೆ ಒಂದು ಇನ್ಸ್ಪಿರೇಷನ್ ಅಂತ ಅನ್ಕೊಳ್ತೀನಿ. ಅದರಲ್ಲಿ ಉಪ್ಪಿ ಸರ್ ಫೋಟೋ ಇದೆ. ನಾವೇ ಎಷ್ಟೊತ್ತಿ ಸ್ಕ್ರಿಪ್ಟ್ ಡಿಸ್ಕಷನ್ ಮಾಡ್ಬೇಕಾದ್ರೆ ಏನೋ ಬ್ಲ್ಯಾಂಕ್ ಆದೆ ಅಂತಂದರೆ ಅದನ್ನು ನೋಡ್ತೀನಿ, ನಾನು ನೋಡಿದಾಗೆ ಒಂದು ಇನ್ಸ್ಪಿರೇಷನ್ ಬರುತ್ತೆ, ಏನೋ ಒಂದು ಆಲೋಚನೆ ಬರುತ್ತೆ. ಸೊ ಅಂಥ ಉಪ್ಪಿ ಸರ್ ಇವತ್ತು ಬಂದು ನನ್ನ ಬ್ಲೆಸ್ ಮಾಡಿ ನಮ್ಮ ಸಿನಿಮಾ ಬಗ್ಗೆ ಹೇಳಿದ್ದಾರೆ. ಆ್ಯಂಡ್ ಎಸ್ ನಾರಾಯಣ್ ಸರ್ ಎಲ್ಲೋ ಒಂದು ಕಡೆ ಅವ್ರ ಸಿನಿಮಾಗಳು ಅವ್ರ ಜೊತೆ ಕೆಲಸ ಮಾಡಿದ್ದು ನಮ್ಮ ತಂದೆಯವ್ರು ಮಾಡಿದಾಗ ಆ ಸಿನಿಮಾಗಳೆಲ್ಲ ನಮಗೆ ಒಂದು ಪ್ರಭಾವ ಬೀರಿತ್ತು. ಸೊ ಇವತ್ತು ಅವ್ರುಗಳೆಲ್ಲ ಸಿನಿಮಾ ನೋಡಿ ಅಪ್ರಿಷಿಯೇಟ್ ಮಾಡ್ತಾ ಇರೋದು ನಿಜವಾಗ್ಲೂ ಇವತ್ತಿಗೆ ಆಯ್ತಪ್ಪ, ಈ ಸಿನಿಮಾ ನಾನು ಮಾಡಿದ್ದಕ್ಕೆ ಒಂದು ಧನ್ಯ ನಾನು ಅಂತ ಅನ್ಸೋದು ನನಗೆ ಇವತ್ತಾಯಿತು. ಜನ ಖುಷಿ ಪಡ್ತಾ ಇದ್ದಾರೆ, ಫ್ಯಾನ್ಸ್ ಖುಷಿ ಪಡ್ತಾರೆ, ಎಲ್ಲ ಖುಷಿ ಹೌದು. ಬಟ್ ನಮ್ಮ ಮನೆಯವ್ರು ಇವತ್ತು ನನ್ನ ಬೆನ್ನು ತಟ್ಟಿದ್ದಾರೆ ಅಂತ ಅಂದ್ಬಿಟ್ಟು ಭಾಳ ಖುಷಿ ಆಗ್ತಿದೆ. ಸೊ ಅವ್ರೆಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳಕ್ಕೆ ಸರ್. ನಾನು ಸಿನಿಮಾ ಬಿಟ್ಟರೆ ತುಂಬ ಅತಿಯಾಗಿ ಪ್ರೀತಿಸೋದು ಕ್ರಿಕೆಟ್. ನಾವು ಯಾರು ನಾನು ಮಾಸ್ತಿ ಯಾವಾಗಲೂ ನಾವು ಮಾತಾಡ್ಬೇಕಾದ್ರೆ ಅದೇ ಎಕ್ಸಾಂಪಲ್ಸ್ ಕೊಡ್ತೀವಿ ಅಂತ ಮಾತಾಡ್ತಿರ್ತೀವಿ. ಯಾಕೆ ಅಂತಂದರೆ ಒಂದು ಟೀಮ್ ಗೆಲ್ಲಬೇಕು ಅಂತಂದರೆ 11 ಜನ ಆಟಗಾರಲ್ಲ ಸರ್, ಬೆಂಚಲ್ಲಿ ಕೂತಿರೋ 4 ಜನ ಸೇರಿಸಿ 15 ಜನ ಆಟಗಾರ ಆಡಿದ್ರೇ ಒಂದು ಟೀಮ್ನ ಗೆಲ್ಲಕ್ಕಾಗೋದು. ಯಾವತ್ತು ಒಬ್ಬ ಕ್ಯಾಪ್ಟನ್ನಿಂದ ಗೆಲ್ಲತ್ತೆ ಅಂದರೆ ನಿಜವಾಗ್ಲೂ ಅದು ಸುಳ್ಳು. ಆ ಥರ ನೋಡಿದಾಗ ಕತೆ ಶುರುವಾದಾಗಿಂದ ಹಿಡಿದು, ಜಡೇಶ್ ಜೊತೆ ಟ್ರಾವೆಲ್ ಮಾಡಿದಾಗಿಂದ ಹಿಡಿದು, ಮಾಸ್ತಿಗೆ ನಾವು ಡೈಲಾಗ್ಸ್ ಬರ್ಸ್ದಾಗಿಂದ ಹಿಡಿದು ಪ್ರತಿಯೊಬ್ಬರಿಗೂ ಇಂಟೆನ್ಷನ್ ತುಂಬ ಚೆನ್ನಾಗಿತ್ತು. ನಮಗೆ ಇದು ಒಳ್ಳೆ ಸಿನಿಮಾ ಮಾಡಬೇಕು, ಬೇರೆ ಏನೂ ಕರಪ್ಟ್ ಇರಲಿಲ್ಲ ಮೈಂಡಲ್ಲಿ, ನಮಗೇನು ಬೇರೆ ದುರಾಲೋಚನೆಗಳಿರಲಿಲ್ಲ. ಸೊ ಒಂದು ಒಳ್ಳೆ ಥಾಟು, ಒಂದು ಒಳ್ಳೆ ಪ್ರೋಸೆಸ್ ಅಂತ ಬಂದಾಗ ಎಲ್ಲರೂ ಕೈ ಜೋಡಿಸ್ತಾರೆ ಅನ್ನೋದಕ್ಕೆ. ಅದು ನಮ್ಮ ಕ್ಯಾಮ್ರಾಮನ್ ಸುಧಾಕರ್ ಆಗಿರ್ಬೋದು, ಅವ್ನ ಪೋರ್ಷನ್ ಬಂದಾಗ ಅವ್ನು ಅದನ್ನು ಶಕ್ತಿ ಮೀಟ್ ಟ್ರೈ ಮಾಡಿದ್ದಾನೆ. ಹರಿ ಸರ್ ಆಲ್ರೆಡಿ ಡೈರೆಕ್ಟರ್ ಆಗಿದ್ರು ಕೂಡ ನಮ್ಮ ಪಿಕ್ಚರ್ ಮಾಡಿಕೊಡಿ ಹರಿ ಸರ್ ಅಂತಂದಾಗ ಪ್ರೀತಿಯಿಂದ ಬಂದು ಅದ್ಭುತವಾದ ರೀರೆಕಾರ್ಡಿಂಗ್ನ ಮಾಡಿಕೊಟ್ರು. ಶೋ ಅವ್ರು ಅಂದರು, ಸರ್ ನೀವು 3 hour ಇದ್ರೂ ಸಿನಿಮಾ ನೋಡ್ತಾರೆ ಸರ್, ಜಡ್ಜ್ಮೆಂಟ್ ಅವ್ನು ಫಸ್ಟ್ ಜಡ್ಜ್ಮೆಂಟ್ ತೊಗೊಂಡಿದ್ದು ನನಗೆ, ನೀವು ಧೈರ್ಯವಾಗಿರಿ ಸರ್ ಇದನ್ನು ಅಂತ ಅಂದ್ಬಿಟ್ಟು ಹೇಳಿದಂಥವ್ರು. ಸೊ ಪ್ರತಿಯೊಂದು ಟೆಕ್ನಿಷಿಯನ್ಸ್ ನಾನು ಈ ಟೈಮಲ್ಲಿ
ಕೂಡ ನೆನೆಸ್ಕೋತೀನಿ. ಯಾಕಂತಂದರೆ ಇವತ್ತು ಎಲ್ಲ ಕಡೆಯೂ ಈ 3 ಫೈಟ್ಗಳ ಬಗ್ಗೆ ಅಷ್ಟು ಅದ್ಭುತವಾಗಿ ಮಾತಾಡ್ತಿದ್ದಾರೆ. ಸೊ ಅವರಷ್ಟು ಬ್ಯುಸಿ ಇದ್ದರೂ ಕೂಡ ಬಂದು ನಮ್ಮ ಜೊತೆ ಟ್ರಾವೆಲ್ ಮಾಡಿ ಕಥೆನ ಕೇಳ್ಕೊಂಡು ಕತೆ ಒಳಗಡೆನೇ ಅವರು ಒಂದು ಎಮೋಷನ್ಸ್ನ ಇಟ್ಕೊಂಡೇ ಸೀನ್ಸು ಆ್ಯಕ್ಷನ್ನ ಪ್ಲ್ಯಾನ್ ಮಾಡಿಕೊಟ್ರು. ಸೊ ಪ್ರತಿಯೊಂದು ಚಿಕ್ಕದು ಕೊರಿಯೋಗ್ರಾಫರ್ಸ್ ಆಗಿರ್ಬೋದು, ಸೆಟ್ ನಮ್ಮ ಆರ್ಟ್ ಡೈರೆಕ್ಟರ್ ಗುಣ ಆಗಿರ್ಬೋದು, ಇಟ್ಸ್ ಟೋಟಲ್ 15 ಜನದ ಒಂದು ಟೀಮ್ ಏನಿದೆಯಲ್ಲ, ಆ ಟೀಮ್ನ ಗೆಲುವು ಅಂತ ಹೇಳ್ತೀನಿ. ಇದು ಯಾರು ಒಬ್ಬೊಂದು ಗೆಲುವು ಖಂಡಿತವಾಗ್ಲೂ ಇಲ್ಲ. ಸೊ ಇದೆಲ್ಲದಕ್ಕೂ ರಾಕ್ಲೈನ್ ಸರ್ ಒಂದು ತುಂಬ ಅವರೊಂದು ಎಕ್ಸ್ಪೀರಿಯನ್ಸ್ ನಮಗೆ ಹೆಲ್ಪ್ ಆಯಿತು. ಅವರಿಷ್ಟು ಸಿನಿಮಾಗಳು ಮಾಡಿರೋದು, ಅವರು ನಮ್ಮನ್ನ ಕೆಲಸ ಈಸಿ ಮಾಡೋ ಥರ ಮಾಡಿಕೊಟ್ರು. ಸೊ ಇದೇನು ಒಂದು ಸಕ್ಸಸ್ ಸಿಕ್ಕಿದೆ. ಯಾವತ್ತಿಗೂ ಸಕ್ಸಸ್ಗೆ ನನಗೆ ಗೊತ್ತಿದ್ದಂಗೆ ಲಕ್ಷ್ಮಿ, ಇಟ್ ಈಸ್ ಹ್ಯಾಸ್ ಟು ಬಿ ಎ ಟೀಮ್ ವರ್ಕ್. ಒನ್ ಮ್ಯಾನ್ ಶೋಲ್ಲಿ ಯಾವತ್ತೂ ಸಿನಿಮಾಗಳು ಗೆದ್ದಂಗೆ ನನಗೆ ಗೊತ್ತಿಲ್ಲ. ಸೊ ಯಾವತ್ತೊಂದು ತಂಡ ಅದ್ಭುತ ಕೆಲಸ ಮಾಡುತ್ತೆ, ಅವಾಗ ಸಿನಿಮಾ ಗೆದ್ದಿದೆ. ಈಗ ಇಟ್ಸ್ ಅನ್ ಎಮೋಷನ್ ಆಫ್ ಎವ್ರಿ ಕನ್ನಡಿಗ, ಎವ್ರಿ ವ್ಯೂವರ್. ಸೊ ಇದನ್ನು ನೆಕ್ಸ್ಟ್ ಲೆವೆಲ್ ತೊಗೊಂಡೋಗೋದಕ್ಕೆ ಏನೆಲ್ಲ ಪ್ಲಾನ್ಸ್ ಮಾಡ್ಕೊಂಡಿದ್ದೀರಾ? ಸೊ ಬೇರೆ ಭಾಷೆಗಳಿಗೂ ರೀಚ್ ಆಗಬೇಕಿಲ್ಲ. ಯಾಕಂದರೆ ಉಳುವನೆ ಭೂಮಿಯ ಒಡೆಯ ಅಂತಕ್ಕಂಥದ್ದು ಬರೀ ಕರ್ನಾಟಕಕ್ಕಷ್ಟೇ ಸೀಮಿತ ಆಗಿದೆ. ಸೊ ಇಡೀ ದೇಶದಲ್ಲಾದಂಥ ಒಂದು ದೊಡ್ಡ ಕಾಯ್ದೆ. ಸೊ ಆ ನಿಟ್ಟಿನಲ್ಲಿ ಬೇರೆಯವ್ರಿಗೂ ಕನೆಕ್ಟ್ ಆಗುತ್ತೆ, ಎಸ್ಪೆಷಲಿ ನಾರ್ತ್ ಇಂಡಿಯಾಗೆ ಎಲ್ಲ. ಆ ನಿಟ್ಟಿನಲ್ಲಿ ಏನು ಪ್ರಯತ್ನಗಳು ಮಾಡ್ತಾ ಇದ್ದಾರೆ? ಅಲ್ಲ, ಇವತ್ತು ಸಿನಿಮಾ ನಾವು ಇವಾಗ OTTಗಳ ಸಿನಿಮಾ ನೋಡ್ತಿದ್ದೀವಿ, ಎಲ್ಲ ಬೇರೆ ಭಾಷೆಗಳ ಫಿಲಮ್ ನೋಡ್ತೀವಿ, ಫಾರಿನ್ ಲ್ಯಾಂಗ್ವೇಜ್ ಸಿನಿಮಾ ನೋಡ್ತೀವಿ. ಅದೆಲ್ಲ ಇವತ್ತು ಸಬ್ ಟೈಟಲ್ಸ್ ನೋಡಿ ತಿಳ್ಕೊತಾ ಇದ್ದೀವಿ. ಕೆಲವೊಂದು ಡಬ್ಬಿಂಗ್ ಆದಾಗ ವಾಯ್ಸ್ ನೋಡ್ತಾ ಇದ್ದೀವಿ. ಕಥೆನ ಅವರಿಗೆ ಹೇಳೋ ಥರದ್ದು ಹೇಳಬೇಕು ಅಂತಲ್ಲ, ಬರೀ ಅವ್ರಿಗೆ ಅರ್ಥ ಆಗೋದಕ್ಕೆ ಭಾಷೆ ಮಾತ್ರ ಪ್ರಯೋಗ ಮಾಡಬೇಕು. ಸೊ ಸಬ್ ಟೈಟಲ್ಸ್ ಇರೋದ್ರಿಂದ ಆಲ್ರೆಡಿ ನಮಗೆ ಬಾಂಬೆಯಿಂದ ಕಾಲ್ಗಳು ಬರ್ತಿದೆ, ಅಲ್ಲೆಲ್ಲ ವಿತ್ ಕನ್ನಡ ವರ್ಷನೇ ನೋಡಿದ್ದಾರೆ. ಅದು ಒಂದು ಖುಷಿ ಇದೆ ನನಗೆ. ಕನ್ನಡ ವರ್ಷನೇ ನೋಡ್ತಾ ಇದ್ದಾರೆ ಎಲ್ಲರೂ ಅನ್ನೋದು ಒಂದು ಖುಷಿ ಇದೆ. ಇವಾಗ ನಮ್ಗೆ ತೆಲುಗು, ತಮಿಳು ಇದೆಲ್ಲ ಕೇಳೋಕ್ಕೆ ಶುರು ಮಾಡಿದ್ದಾರೆ. ಕೊಡಿ ಸರ್, ನಮ್ಮ ಡಬ್ಬಿಂಗ್ ಮಾಡ್ತೀವಿ, ಮಾಡಿ ಇಟ್ಕೊಳ್ಳೋಣ ಅಂತಲೇ ಒಂದು ರೆಡಿ ಇತ್ತು ನಮ್ಮ ಹತ್ರ, ಇನ್ ಕೇಸ್ ಈ ಥರದ್ದೇನೋ ಬರುತ್ತೆ ಅಂತಂದಾಗ. ಸೊ ಅದ್ರದ್ದು ಮಾತುಕತೆ ನಡೀತಾ ಇದೆ. ಎನಿ ಟೈಮಲ್ಲಿ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಮಾತಾಡ್ತಾರೆ. ಈ ಪಿಕ್ಚರ್ ತೆಲುಗು ರಿಲೀಸ್ ಮಾಡೋದಕ್ಕೆ ತುಂಬ ದೊಡ್ಡ ದೊಡ್ಡ ಪ್ರೊಡಕ್ಷನ್ ಹೌಸ್ಗಳು ಬಂದಿದೆ. ಸೊ ಎನಿ ಟೈಮ್ ಅದು ಅಫಿಷಿಯಲ್ ಆಗಿ ಆಗ್ಬೋದು. ಇನ್ನೊಂದು ಕ್ವಶನ್ ಕೇಳಿರಲಿಲ್ಲ ನಿಮಗೆ, ಯಾವಾಗ ಸಿಕ್ಕಿರಲಿಲ್ಲ ನನಗೆ. ಇದು ಸಿಕ್ಕಿಲ್ಲ ಅಂತ ಹಿಂಗೆ ನನಗೆ ಯಾರಿಗಾರು ನೀವು ಕೇಳಿದವರು. ಇದು ಪ್ಯಾನ್ ಇಂಡಿಯಾ ಕಾನ್ಸೆಪ್ಟ್ ಆಗಿರೋದ್ರಿಂದ ಸೊ ರಾಕ್ಲೈನ್ ವೆಂಕಟೇಶ್ ಸರ್ ಈಗಾಗಲೇ ಪ್ಯಾನ್ ಇಂಡಿಯಾ ಪ್ರೊಡ್ಯೂಸರು. ನಮ್ಮ ಕನ್ನಡದಿಂದ ಹಿಡಿದು, ತಮಿಳಿಂದ ಹಿಡಿದು, ತೆಲುಗಿಂದ ಹಿಡಿದು ಬಾಲಿವುಡ್ವರೆಗೂ ಎಲ್ಲ ಸಿನಿಮಾಗಳು ಪ್ರೊಡ್ಯೂಸ್ ಮಾಡಿರ್ತಕ್ಕಂಥ ದೊಡ್ಡ ಪ್ರೊಡ್ಯೂಸರ್. ಸೊ ನೀವು ಈ ಕಾನ್ಸೆಪ್ಟ್ನ ಬೇರೆ ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಒಬ್ಬೊಬ್ಬ ಕಲಾವಿದರನ್ನ ಹಾಕ್ಕೊಂಡು ದೊಡ್ಡ ಮಟ್ಟದಲ್ಲಿ ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಮಾಡ್ಬೋದಿತ್ತು, ಮಲ್ಟಿ ಲ್ಯಾಂಗ್ವೇಜ್ ಮಾಡ್ಬೋದಿತ್ತು. ವೈ ಓನ್ಲಿ ಇನ್ ಕನ್ನಡ ಅಂತ ಒಂದು ಅಭಿಮಾನ ಸರ್, ನಮ್ಮ ಕನ್ನಡದ ಮೇಲೆ ಒಂದು ಅಭಿಮಾನ ಅಂತ ಅಂದ್ಕೊಳ್ಳಿ. ಒಂದು ಅಲ್ಲ, ನಾನು ಹೇಳ್ದಂಗೆ ನಾವು ತುಂಬ ರೂಟೆಡ್ ಆಗಿ ಯೋಚನೆ ಮಾಡೋಣ ಅಂತ ಯೋಚನೆ ಮಾಡಿದ್ವಿ ಅಷ್ಟೇ. ಹಾಗೇನು ಹೇಳಿದ್ವಿ ಗೊತ್ತಾ, ನಾವು ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆ್ಯಕ್ಟ್ರು, ಇನ್ನೊಂದು ಲ್ಯಾಂಗ್ವೇಜ್ ಇನ್ನೊಂದು ಆ್ಯಕ್ಟ್ರು ಎಲ್ಲ ತೊಗೊಂಡು ಆ ಕತೆ ಆ ಥರ ಡಿಮ್ಯಾಂಡ್ ಮಾಡಿದ್ರೆ ಪರವಾಗಿಲ್ಲ. ಇಲ್ಲಿ ಜಗಪತಿ ಬಾಬು ಒಬ್ಬರೇ ನಾನು ಅಕಾಮಿಡೇಟ್ ಮಾಡೋಕ್ಕಾಗಿದ್ದು. ಅದು ಬಿಟ್ಟರೆ ಬೇರೆ ಎಲ್ಲ ನಮ್ಮ ಆ್ಯಕ್ಟ್ರಸ್ಸೇ ಇರಬೇಕು, ನಮ್ಮಿದೇ ಇರಬೇಕು, ಪಿಕ್ಚರ್ ಅನಿಸ್ಬೇಕು ಸರ್. ಇದು ಓಕೆ ಪ್ಯಾನ್ ಇಂಡಿಯಾ, ಅದು ಕೂಡ ರೆಸ್ಪೆಕ್ಟ್ ಮಾಡ್ತೀನಿ, ಇಲ್ಲ ಅಂತಲ್ಲ. ಬಟ್ ಒಂದು ಹಾರ್ಡ್ ಕೋರ್ ಇರುತ್ತೆ ಗೊತ್ತಾ, ಇದು ನಮ್ಮ ಪಿಕ್ಚರ್ ಇದು ಅಂತ ಅನ್ನೋದಕ್ಕೆ ಆ ಒಂದು ಎನರ್ಜಿ, ಆ ಒಂದು ಫೋರ್ಸ್ ಬರಬೇಕು ಅಂತ ನಮಗೆಲ್ಲ ಇಡೀ ಟೀಮ್ ಆಗಿದ್ದು. ಸೊ ಇವತ್ತಿಗೂ ಅಷ್ಟೇ ನಮ್ಮ ಮಣ್ಣಿನ ಕತೆ ನಾವು ನಮ್ಮ ಭಾಷೆಯಲ್ಲಿ ಹೇಳ್ತಾ ಇದ್ದೀವಿ. ಖಂಡಿತವಾಗಿ ಎಲ್ಲರೂ ನೋಡಿ ಅಂತಲೇ ಇವತ್ತು ಮುಂಗಾರು ಮಳೆ ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ಸರ್ ನಾವು ಎಂಟೈರ್ ಇಂಡಿಯಾದಲ್ಲಿ. ಬ್ಲಾಕ್ ಬಸ್ಟರ್ ಆದಾಗ ಯಾವ ಡಬ್ಬಿಂಗ್ ಮಾಡಿದ್ವಿ ನಾವು ಎಂಟೈರ್ ಇಂಡಿಯಾದಲ್ಲಿ ನೋಡಿದ್ವಿ. ಸೊ ಹಾಗೆ ಸಿನಿಮಾಗೆ ಲ್ಯಾಂಗ್ವೇಜ್ ಇಂಪಾರ್ಟೆಂಟ್ ಆಗಲ್ಲ, ಅದು ರೀಚ್ ಆಗಬೇಕು ಅಂತಂದರೆ 100% ರೀಚ್ ಆಗುತ್ತೆ. ಇನ್ನು ಒಂದು ವಾರ ಫಸ್ಟ್ ಬಂದಿದೆ, ಅದು ತುಂಬ ಇನ್ನೂ ಲೇಟ್, ಸಖತ್ ಲೇಟ್ ಅದು. ಹೌದು, ಅದು ತುಂಬ ಲೇಟ್. ಅದು ಅಲ್ಲ, ಆಮೇಲೆ ಆಲ್ಮೋಸ್ಟ್ 100 days ಆಗಬೇಕು ಅದಕ್ಕೆಲ್ಲ. ಸೊ ಇವಾಗ ಇಲ್ಲ ಇದಕ್ಕೆ ಆಗಿಲ್ಲ. ಇದು ನಮ್ದು ಇರಲಿಲ್ಲ, ನಮ್ಮದು ಇನ್ನೂ ಅದರ್ ಲ್ಯಾಂಗ್ವೇಜಸ್ ಎಲ್ಲ ಡಬ್ಬಿಂಗ್ ಏನೋ ಆಗಿ ಅದೆಲ್ಲ ಆದರೆ ಅದಾಗಿ ಒಂದು 100 days ಆದಮೇಲೆ. ಹೌದು. ಥ್ಯಾಂಕ್ ಯು ನೀವೆಲ್ಲ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಕೇಳಿ ಹೆಂಗೆ ಸರ್ ಹೇಳಿ, ನಿಮ್ಮ ಡೈಲಾಗ್ ಎಲ್ಲ ಕಡೆನೂ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದ್ದಾರೆ. ಬರವಣಿಗೆ ಬಗ್ಗೆ ತುಂಬ ಮೆಚ್ಚುಗೆ ಮಾತನಾಡ್ತಿದ್ದಾರೆ ಪ್ರತಿಯೊಬ್ಬರು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ನಾನು ರಿಲೀಸ್ಗೆ ಮುಂಚೆ ಒಂದು ವಾರಕ್ಕೆ ಮುಂಚೆನೇ ಹೇಳಿದ್ದೆ, ಈ ಚಿತ್ರ ಬಿಡುಗಡೆ ಆದರೆ ತುಂಬ ಚರ್ಚೆಗೊಳಗಾಗುವಂಥ ಕಂಟೆಂಟ್ ಇದೆ ಅಂತ. ಸೊ ಅದು ನಾವು ರಿಲೀಸ್ ಆದಮೇಲೆ ಅದು ಗೊತ್ತಾಗ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಚೆನ್ನಾಗಿ ಬರ್ಕೊಳ್ತಾ ಇದ್ದಾರೆ. ನನಗೆ ಅವ್ರ ರಿಪೋರ್ಟ್ ಏನಾದರೂ ಬರೀಲಿ, ಪಾಸಿಟಿವ್ ಆಗೇ ಬರೀತಾ ಇದ್ದಾರೆ. ಆದರೆ ಅವ್ರ ಬೆರಳು ತುದಿಲಿ ಕನ್ನಡ ಬರ್ತಿದೆಯಲ್ಲ ಅನ್ನೋದು ತುಂಬ ಖುಷಿ. ಇದು ನಿಜಕ್ಕೂ ನಾವು ಕನ್ನಡಿಗರ ಪರವಾಗಿ ರೆಪ್ರೆಸೆಂಟ್ ಮಾಡಿದ್ದೀವಿ ಅಷ್ಟೇ. ಇದು ಪಕ್ಕಾ ಕನ್ನಡಿಗರ ಗೆಲುವು. ಈ ಚಿತ್ರದ ಲೈನೇ ಅದು, ಕಾಟೇರ ಅನ್ನೋ ಕ್ಯಾರೆಕ್ಟ್ರು ಒಲೆಮಾರಿ ತಂದಾಗ ಊರಿಗೆ ಒಳ್ಳೆಯದಾಗುತ್ತೆ ಅಂತ. ಸೊ ದರ್ಶನ್ ಸಾರು ಕಾಟೇರನ ಪಾತ್ರದಲ್ಲಿ ಅಭಿನಯಿಸಿ ಏನು ಈ ಕಾಟೇರ ಚಿತ್ರ ಮಾಡಿದ್ದಾರೆ,
ಸೊ ಅವ್ರನ್ನ ತಡೆಯೋದಕ್ಕೆ ಪರಭಾಷಾ ಹಾವಳಿ, ಚಿತ್ರಮಂದಿರದ ಸಮಸ್ಯೆ, OTT ಇದೆಲ್ಲ ಇದ್ರೂ ಕಾಟೇರ ಒಲೆಮಾರಿ ತಂದು ಇಡ್ತಾರಲ್ಲ ಆ ಥರ ನಿಮ್ಮ ಮುಂದೆ ಕಾಟೇರ ತಂದಿಟ್ಟಿದ್ದೀವಿ. ಸೊ ತುಂಬಾ ಪ್ರೀತಿ ಪ್ರೋತ್ಸಾಹ ಕೊಡ್ತಾ ಇದ್ದೀರಾ. ಅಂಜನ್ ಥರದ್ದೊಂದು ತಮಿಳ್ ಸೆಂಟ್ರು, ತೆಲುಗು ಸೆಂಟ್ರಲ್ಲೆಲ್ಲ ಕನ್ನಡದ ಫ್ಯಾಮಿಲಿಗಳು ಪಿಕ್ಚರ್ ನೋಡ್ತಾ ಇದ್ದಾರೆ. ಸೊ ಮೌತ್ ಟಾಕ್ ಚೆನ್ನಾಗಿ ವರ್ಕ್ ಆಗ್ತಾ ಇದೆ. ಸೊ ನಿಮ್ಗಳ ಮೂಲಕನೂ ತುಂಬಾ ಹೆಲ್ಪ್ ಆಗ್ತಾಯಿದೆ ನಮ್ಮ ಟೀಮ್ಗೆ. ಮತ್ತು ಕಾಟೇರ ನಾವು ಯಾವಾಗಲೂ ಹೇಳ್ತೀವಿ, ಇದು ಕನ್ನಡಿಗರ ಚಿತ್ರ, ಕನ್ನಡಿಗರ ಗೆಲುವು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಕಾಟೇರ ಒಂದು ಇತಿಹಾಸ ಅಂತಲೇ ಹೇಳಿದೆ. ನಾನು ಮೊದಲೇ ಹೇಳ್ತಾ ಇದ್ದೆ, ಇದು ಯಾವುದೋ ಟ್ರೆಂಡಿಗೆ ಬಂದು ಹೋಗುವಂಥ ಕತೆ ಅಲ್ಲ, ಒಂದು ಸಾರ್ವಕಾಲಿಕ ಕತೆ. ಅಂದರೆ ಒಂದು ಬದುಕಿನ ಕತೆ, ರೈತನ ಕತೆ, ಒಂದು ಹೋರಾಟದ ಕತೆ ಅಂತ ಹೇಳಿದ್ದೆ. ಸೊ ನಿಮಗೆ ಇವಾಗಲೇ ಎಲ್ಲ ಗೊತ್ತಿರುತ್ತೆ ನಾವು ಏನು ಹೇಳಿದ್ವು ಅದೇ ಆಗಿದೆ ಅಂತ. ಮತ್ತು ಇದೊಂದು ಹೇಳ್ತೀನಿ, ಎಷ್ಟೋ ಸಿನಿಮಾಗಳು ಒಂದು ನಾವೆಲ್ ಇಟ್ಕೊಂಡು ಮಾಡ್ತೀವಿ, ಬಟ್ ಈ ಸಿನಿಮಾ ಒಂದು ನಾವೆಲ್ ಬರಿಬೋದು ಅಂತ ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಯಾಕಂದರೆ ಇದೆಷ್ಟೋ ವಿಷಯಗಳು ಒಂದು 70ರ ದಶಕದಲ್ಲಿ ಎಸ್ಪೆಷಲಿ ಉಳುವವನ ಒಡೆಯ ಮತ್ತು ಜಾತಿ ವ್ಯವಸ್ಥೆಯನ್ನು ನಾವು ರಿಸರ್ಚ್ ಮಾಡಿದ್ದು. ಅಂದರೆ ಎಷ್ಟೋ ಕಾದಂಬರಿಗಳನ್ನ ಓದಿದ್ದು. ಈ ಉಳುವವನ ಒಡೆಯನ ಕಾಗೋಡು ಹೋರಾಟನ ಅದನ್ನ ತುಂಬ ರಿಸರ್ಚ್ ಮಾಡಿ ಇದರಲ್ಲಿ ಎಷ್ಟು ಆಗುತ್ತೋ ಅಷ್ಟು ಅಳವಡಿಸ್ಕೊಂಡಿರೋದು. ಮತ್ತು ಈ ಜಾತಿ ವ್ಯವಸ್ಥೆನ ಕುಮ್ಮಿ ವೀರಭದ್ರಪ್ಪ ಅವ್ರದ್ದು ನಾವೆಲ್ಗಳನ್ನು, ಭೈರಪ್ಪ ಅವ್ರದ್ದು ತುಂಬ ಕಾದಂಬರಿಗಳನ್ನು ಓದಿ ಒಂದೊಂದು ಪಾಯಿಂಟ್ ಆ ಎರನ ಡೈಜೆಸ್ಟ್ ಮಾಡ್ಕೊಂಡು ಮಾಡಿರುವಂಥ ಒಂದು ಸಬ್ಜೆಕ್ಟ್ ಇದು. ಸೊ ಒಲೆಮಾರಿನ ಒಂದು ಪಾಯಿಂಟ್ ಆದರೆ ಇನ್ನೂ ಉಳಿದ ಪಾಯಿಂಟನ್ನು ತುಂಬ ರಿಸರ್ಚ್ ಮಾಡಿ ಒಂದು ದೇಸಿ ಮಣ್ಣಿನ ಕತೆ ಮಾಡಿದ್ದೀವಿ. ಅದಕ್ಕೆ ಇಷ್ಟು ಎಲ್ಲರೂ ಎಮೋಷ್ನಲ್ ಆಗಿ ಒಂದು ಕನೆಕ್ಟ್ ಆಗೋಕ್ಕೆ ಈ ನಮ್ಮ ಹಾರ್ಡ್ ವರ್ಕು ಇದೇ ಕಾರಣ. ಇದು ಮತ್ತೊಂದು, ಇದು ಒಂದು ಕನ್ನಡ ಮೂವಿ, ಕನ್ನಡ ನೆಲದ ಮೂವಿ. ಎಲ್ಲರೂ ಇದೇ ಥರ ಪ್ರೋತ್ಸಾಹಿಸಿ. ಇದು 2024 ಒಂದು ಒಳ್ಳೆ ಬಿಗಿನ್ ಆಗಿದೆ. 23 ನಾವು ಅಂದ್ಕೊಂಡಷ್ಟು ಆಗಿಲ್ಲ ಕನ್ನಡ ಮೂವಿ. 24 ಇನ್ನು ಸ್ಟಾರ್ಟ್ ಆಗಿದೆ. ನಾವು ಆಲ್ರೆಡಿ ಪೋಸ್ಟರ್ ಬಿಟ್ಟಿದ್ವಿ, ಹಿಂದಿರೋ ದಾರಿ ಮುಂದಿನ ಜವಾಬ್ದಾರಿ ಅಂತ. ಇವಾಗ ಬಾಸ್ ಒಂದು ಜವಾಬ್ದಾರಿ ಎತ್ಕೊಂಡು ಸ್ಟಾರ್ಟ್ ಮಾಡಿದ್ದಾರೆ. ನಾವೆಲ್ಲ ಹಿಂದೆ ಹೋಗ್ಬಿಟ್ಟು ಒಂದು ಒಳ್ಳೆ ಸಿನಿಮಾ ಮಾಡೋಣ. 2024 ಮತ್ತೆ ಕನ್ನಡ ಇಂಡಸ್ಟ್ರಿನ ಬೇರೆ ಲೆವೆಲ್ ತೊಗೊಂಡೋಗೋಣ ಅಂತ ಇದ್ರ ಮೂಲಕ ಕೇಳ್ಕೊತೀವಿ. ಥ್ಯಾಂಕ್ ಯು. ನಮ್ಮ ಅಜ್ಜಿಗೆ ಸೇರಬೇಕು ಅಷ್ಟೇ. ನಮ್ಮ ಅಜ್ಜಿಗೆ ಸೇರಬೇಕು. ಯಾಕಂದರೆ ಅವರು 105 ವರ್ಷ ಬದುಕಿದ್ರು. ಅವ್ರು ನಾನು ಚಿಕ್ಕವನಿದ್ದಾಗ ಈ ಒಲೆಮಾರಿ ವಿಚಾರನ ಹೇಳಿದರು. ಅದು ಇವತ್ತು ಆ ಒಲೆಮಾರಿ ಚಾಲೆಂಜಿಂಗ್ ಸ್ಟಾರ್ ಜೊತೆ ಹಂಚ್ಕೊಂಡಾಗ ತುಂಬ ಖುಷಿ ಆಗುತ್ತೆ. ಯಾಕಂದರೆ ಅವ್ರು ಸೂಕ್ತ ಇದು. ಅವ್ರ ಪಾತ್ರನ ಎಷ್ಟು ನಿರ್ವಹಿಸಿದ್ದಾರೆ ಅಂದರೆ ಎಲ್ಲರೂ ಹೇಳ್ತಾರೆ ಹೇಗೆ ಸಾಧ್ಯ, ಒಂದು ದರ್ಶನ್ ಸರ್ ಕಾಣಲಾರ್ದೆ ಒಂದು ಕಾಟೇರ ಕಾಣ್ತಾನೆ ಅಂತ. ಯಾಕಂದರೆ ನಾವು ಸಬ್ಜೆಕ್ಟ್ಗೆ ಬರ್ತಿದ್ದೀವಿ. ಬಾಸ್ ಕೂಡ ಅದು ಸಬ್ಜೆಕ್ಟ್ಗೆ ಅವ್ರಿಗೇನು ಬೇಕೋ ಆ ಪಾತ್ರಕ್ಕೆ ಮಾಡಿದಾಗ ಈ ಥರದೊಂದು ಅದ್ಭುತ ಸೃಷ್ಟಿಯಾಗಿದೆ. ಬಟ್ ನಾವು ತರುಣ್ ಸರ್ ಅಂದ್ಕೊಂಡಿದ್ದೇನೆಂದರೆ ಇರೋದು 3 ಫೈಟು, ಬಟ್ ಪ್ರತಿ ಸೀನು ಆ ಟೆಂಪೋದಲ್ಲಿ ಇರಬೇಕು, ಅದೇ ಥರ ಚಾಲೆಂಜ್ ಬರಬೇಕು, ಅದೇ ಥರ ಒಂದು ಫೈಟ್ ಥರ ಇರಬೇಕು ಅಂದ್ಕೊಂಡಿದ್ವಿ. ಇವತ್ತು 3 hours ಇದ್ರೂ ಯಾರು ಒಂದು ಮಿನಿಟು ಬೋರ್ ಇಲ್ಲದೆ ಹೇಳ್ತಾ ಇದ್ದಾರೆ ತುಂಬ ಸೂಪರ್. ಅಂದರೆ ನಾವು ಆ ಥರ ಏನು ನಿರ್ಧಾರ ಮಾಡಿದ್ದು ಅದು ಇವತ್ತು ತೆರೆ ಮೇಲೆ ಕಂಡಿದೆ. ಎಲ್ಲರೂ ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತ ಕೇಳ್ಕೊಳ್ತಾ ನಾನು ಮಾತು ಮುಗಿಸ್ತೀನಿ. ಥ್ಯಾಂಕ್ ಯು.